ಪ್ರಸಾದ ನಿಲಯದ ಸ್ಥಾಪಿಸಿದೋಗಿ ಬೆಳಗಿನ ಶಿವನಾಗಿ ಕರುನಾಡಿನ ವರದಾಗಿ ಶಿವಕುಮಾರ ಯೋಗಿ ಮಹಾಮಹಿಮಕ್ಕಾಗಿ ಶಿವಕುಮಾರ ಯೋಗಿ ಮಹಾಮಹಿಮಕ್ಕಾಗಿ ಪ್ರಸಾದ ನಿಲಯದ ಸ್ಥಾಪಿಸಿದೋಗಿ ಬೆಳಗಿನ ಶಿವನಾಗಿ ಕರುನಾಡಿನ ಬಲವಾಗಿ ಸ್ವಾಮಿಯ ಪುಣ್ಯದ ಕಲ್ಯಾಣ ಸಿದ್ಧಗಂಗತಾಣ ಸ್ವಾಮಿಯ ಪುಣ್ಯದ ಕಲ್ಯಾಣ ಸಿದ್ಧಗಂಗತಾಣ ಸ್ವಾಮಿಯ ಪುಣ್ಯದ ಕಲ್ಯಾಣ ಸಮಾಜ ಸೇವೆ ಯೋಗಿಯ ಪ್ರಾಣ ಲಿಂಗವೇ ಪರಿಪೂರ್ಣ ಸಮಾಜ ಸೇವೆಯ ಯೋಗಿಯ ಪ್ರಾಣ ಲಿಂಗವೇ ಪರಿಪೂರ್ಣ ಶಿವಕುಮಾರ ಯೋಗಿ ಮಹಾಮಹಿಮಕ್ಕಾಗಿ ಶಿವಕುಮಾರ ಯೋಗಿ ಮಹಾಮಹಿಮಕ್ಕಾಗಿ ಪ್ರಸಾದ ನಿಲಯದ ಸ್ಥಾಪಿಸುವೋಗಿ ಬೆಳಗಿನ ಶಿವನಾಗಿ ಕರುನಾಡಿನ ಬಲವಾಗಿ ಶಿವಕುಮಾರ ನಾಮ ಭಕ್ತರ ನಿತ್ಯದ ಜಪರೇಮ ಶಿವಕುಮಾರ ನಾಮ ಭಕ್ತರ ನಿತ್ಯದ ಜಪನೇಮ ಶಿವಕುಮಾರ ನಾಮ ಭಕ್ತರ ನಿತ್ಯದ ಜಪನೇಮ ಬಸವ ಪ್ರಮಥರ ಬಾಳಿನ ಮಹಿಮ ಸಿದ್ಧಲಿಂಗ ಪ್ರೇಮ ಬಸವ ಪ್ರಮಥರ ಬಾಳಿನ ಮಹಿಮ ಶಿವಕುಮಾರ ಯೋಗಿ ಮಹಾಮಹಿಮಕ್ಕಾಗಿ ಪ್ರಸಾದ ನಿಲಯದ ಸ್ಥಾಪಿಸುವೋಗಿ ಬೆಳಗಿನ ಶಿವನಾಗಿ ಕರುನಾಡಿನ ಬಲವಾಗಿ ಮೂರ್ತಿ ಜ್ಞಾನದ ಸತ್ಯದ ಶಿವಕೀರ್ತಿ ಗಂಗಮಚಲ ಮೂರ್ತಿ ಜ್ಞಾನದ ಸತ್ಯದ ಶಿವಕೀರ್ತಿ ಗಂಗಮಚಲ ಮೂರ್ತಿ ಜ್ಞಾನದ ಸತ್ಯದ ಶಿವಕೀರ್ತಿ ಗಂಗಮಚಲ ಮೂರ್ತಿ ಜ್ಞಾನದ ಸತ್ಯದ ಶಿವಕೀರ್ತಿ ಸಾಧಕವಟುಗಳ ಬಾಳಿನ ಸ್ಫೂರ್ತಿ ಸಿದ್ಧಗಂಗೆ ಸಾಧಕವಟುಗಳ ಬಾಳಿನ ಸ್ಫೂರ್ತಿ ಸಿದ್ಧಗಂಗ ಜ್ಯೋತಿ ಶಿವಕುಮಾರ ಯೋಗಿ ಮಹಾಮಹಿಮಕ್ಕಾಗಿ ಶಿವಕುಮಾರ ಯೋಗಿ ಮಹಾಮಹಿಮಕ್ಕಾಗಿ ಪ್ರಸಾದ ನಿಲಯದ ಸ್ಥಾಪಿಸಿದೋಗಿ ಬೆಳಗಿನ ಶಿವನಾಗಿ ಕರುನಾಡಿನ ಬಲವಾಗಿ
ನಿಜ ಹರಕೆ ಭಕ್ತರ ಬಾಳಿಗೆ ಶ್ರೀ ರಕ್ಷೆ ಯೋಗಿಯ ನಿಜ ಹರಕೆ ಭಕ್ತರ ಬಾಳಿಗೆ ಶ್ರೀ ರಕ್ಷೆ ಯೋಗಿಯ ನಿಜ ಹರಕೆ ಭಕ್ತರ ಬಾಳಿಗೆ ಶ್ರೀ ರಕ್ಷೆ ಯೋಗಕ್ಷೇಮಕ್ಕೆ ಪೂಜ್ಯರೆ ನಮಗೆ ಬಾಳಿಗೆ ಶಿವ ದೀಕ್ಷೆ ಯೋಗಕ್ಷೇಮಕ್ಕೆ ಪೂಜನೆ ನಮಗೆ ಬಾಳಿಗೆ ಶಿವ ದೀಕ್ಷೆ ಶಿವಕುಮಾರ ಯೋಗಿ ಮಹಾಮಹಿಮಕ್ಕಾಗಿ ಶಿವಕುಮಾರ ಯೋಗಿ ಮಹಾಮಹಿಮಕ್ಕಾಗಿ ಪ್ರಸಾದ ನಿಲಯವ ಸ್ಥಾಪಿಸು ಯೋಗಿ ಬೆಳಗಿದ ಶಿವನಾಗಿ ಕರುಣಾಕುಲ ಭಗವಾಗಿ ಲಿಂಗಲೀಲೆ ಗೈದು ಮಹಾಮಹಿಮಕ್ಕಾಗಿ ಶಿವಕುಮಾರ ಯೋಗಿ ಮಹಾಮಹಿಮಕ್ಕಾಗಿ ಪ್ರಸಾದ ನಿಲಯವ ಸ್ಥಾಪಿಸು ಯೋಗಿ ಬೆಳಗಿನ ಶಿವನ ಊದುಬತ್ತಿ ತಗೊಂಡೋಗಿ ಹಚ್ಚಿದ್ದು ಇಲ್ಲೊಂದು ಆಡೋದು ಹಚ್ಚಿ ತಗೊಂಡೋಗಿ ಹಾಗೆ ಕನ್ನಡಿಗರ ರಾಷ್ಟ್ರಪುರುಷ ಬಸವಣ್ಣ, ಕನ್ನಡಿಗರ ಧರ್ಮ ದೃಷ್ಟಾರ ಬಸವಣ್ಣ, ಕನ್ನಡಿಗರ ಸಾಹಿತ್ಯ ನಿಧಿ ಬಸವಣ್ಣ, ಕನ್ನಡಿಗರಿಗೆ ಬಸವ ಬಸವ ಎಂಬುದೇ ಮಂತ್ರ ತಂತ್ರವಯ್ಯ, ಕನ್ನಡಿಗರಿಗೆ ಬಸವ ಬಸವ ಎಂಬುದೇ ಸಾಕ್ಷ ಮೋಕ್ಷವಯ್ಯ ಕುಮಾರ ಕಕ್ಕಯ್ಯ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಪ್ರಾತಸ್ಮರಣೀಯ ಸೃಷ್ಟಿಕರ್ತ ಪರಮಾತ್ಮನನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ, ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜವನ್ನು ಕಟ್ಟಿ ಸಕಲ ಜೀವಾವಳಿಗೆ ಲೇಸನ್ನು ಬಯಸಿರುವ ಮಹಾಮಾನವತಾವಾದಿ ಮಹಾತ್ಮ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ದಿವ್ಯ ಚೈತನ್ಯಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಪ್ರಪಂಚದ ಎಲ್ಲ ದಾರ್ಶನಿಕ ಮಹಾತ್ಮರನ್ನ ಭಕ್ತಿಯಿಂದ ನೆನೆದು ಹಾಲ್ವಿ ಚರಣಗಿರಿ ಶಿವಯೋಗೀಶ್ವರ ಸಂಸ್ಥಾನ ಮಠದ ಕರ್ತೃ ಪರಮ ಶಿವಯೋಗಿ ಆಗಿರುವಂತಹ ಮಹಾತಪಸ್ವಿ ಮಹಂತ ಶಿವಯೋಗಿಗಳನ್ನ ಭಕ್ತಿಯಿಂದ ನೆನೆದು ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ರುದ್ರಮುನಿ ತಾತನವರನ್ನು ಕೂಡ ಭಕ್ತಿಯಿಂದ ನೆನೆದು ಶರಣೆಂದು ಕಚ್ಚಿಗನೂರಿನ ಶ್ರೀ ಮಹಾಂತೇಶ್ವರ ಮಠದ 54ನೇ ವರ್ಷದ
ಪುರಾಣ ಪ್ರವಚನ ಮಹಾರಥೋತ್ಸವವನ್ನು ನಿಮಿತ್ತ ಮಾಡಿಕೊಂಡು ಪ್ರತಿ ವರುಷದ ಪದ್ಧತಿಯಂತೆ ಈ ಬೆಳಕಿನ ಹಬ್ಬದ ಅಂಗವಾಗಿ ಈ ವರ್ಷವೂ ಕೂಡ ಅತ್ಯಂತ ಭಕ್ತಿಯಿಂದ ಸಾಗಿ ಬಂದಿರುವ ಸಿದ್ಧಗಂಗೆಯ ನಡೆದಾಡುವ ದೇವರಾದ ಮಹಾದಾಸೋಹಿ ಡಾಕ್ಟರ್ ಶಿವಕುಮಾರ ಮಹಾಶಿವಯೋಗಿಗಳವರ ದಿವ್ಯ ಚರಿತಾಮೃತ ಪುರಾಣ ಪ್ರವಚನ. ಈ ಅಪರೂಪದ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ದಯಪಾಲಿಸಿ ನಮ್ಮೆಲ್ಲರನ್ನೂ ನಿತ್ಯದಲ್ಲಿಯೂ ಹರಸುತ್ತಿರುವಂತಹ ಹಾಲ್ವಿ, ಕಚ್ಚಿಗನೂರು, ಉಳಿದೆಲ್ಲ ಶಾಖಾ ಮಠಗಳ ಒಡೆಯರು, ಭಕ್ತಾನುರಾಗಿಗಳು, ಸಮಾಜದ ಹಿತಚಿಂತಕರು ಆಗಿರುವಂತಹ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಅಭಿನವ ಮಹಂತ ಮಹಾಶಿವಯೋಗಿಗಳ ಜಂಗಮ ಪಾದದಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಲೋಕಾಪುರದ ಶ್ರೀಗಳಲ್ಲಿ ಶರಣೆಂದು ಇಂದಿನ ಈ ವಿಶೇಷವಾಗಿರುವಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಸಿರಗುಪ್ಪಿಯಿಂದ ಆಗಮಿಸಿರುವ ಎಲ್ಲ ಆತ್ಮೀಯ ಹಿರಿಯರೇ, ನಮ್ಮೊಂದಿಗೆ ಸಂಗೀತದ ಸೇವೆಯನ್ನ ನೀಡುತ್ತಿರುವಂತಹ ನಾಡಿನ ಹೆಸರಾಂತ ಗಾಯಕರಾದ ಶಂಕರಯ್ಯ ಸ್ವಾಮಿ ಆರ್ ಗುರುಮಠವರೇ, ಅತ್ಯುತ್ತಮವಾಗಿರುವಂತಹ ತಬಲಾ ಸಾಥನ್ನ ನೀಡುತ್ತಿರುವ ತಬಲಾ ಚತುರ ಬಸವರಾಜ ಬನ್ನೇಗೌಡರವರೇ, ಈ 11ನೇ ದಿನದ ಕಾರ್ಯಕ್ರಮದಲ್ಲಿ ಆನಂದವಾಗಿ ಪಾಲ್ಗೊಂಡಿರುವಂತಹ ಕಚ್ಚಿಗನೂರಿನ ಸುತ್ತಮುತ್ತಲಿನ ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿರುವಂತಹ ಸದ್ಭಕ್ತ ಶರಣ ಬಂಧುಗಳೇ, ಶ್ರದ್ಧೆಯ ನನ್ನ ತಾಯಂದಿರ ಬಳಗವೇ, ಸೇವಾಕರ್ತರೇ, ಯುವ ಬಳಗವೇ, ಅಂತರ್ಜಾಲದ ಮೂಲಕ ನಿತ್ಯವೂ ಕೂಡ ನಾಡಿನ ಮೂಲೆ ಮೂಲೆಗಳಿಂದ ಪ್ರವಚನದ ಶ್ರವಣಾರ್ಥಿಗಳಾಗಿ ಪಾಲ್ಗೊಳ್ಳುವಂತ ಎಲ್ಲ ಶರಣ ಬಂಧುಗಳೇ, ತಾಯಂದಿರ ಬಳಗವೇ, ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂತ ಶರಣಾರ್ಥಿಗಳು. ಜೊತೆಗೆ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದು ಕನ್ನಡ ನಾಡಿನ ತುಂಬೆಲ್ಲ ನಾವು ಅತ್ಯಂತ ಸಂಭ್ರಮ ಸಡಗರದಿಂದ ಕನ್ನಡಾಂಬೆಯನ್ನ ಶ್ರದ್ಧಾಭಕ್ತಿಯಿಂದ ಗೌರವಿಸಿ ಆ ಕನ್ನಡ ಮಾತೆಗೆ ಅಪರೂಪವಾಗಿರುವಂತಹ ಗೌರವವನ್ನ ಸಲ್ಲಿಸುವಂತ ಅಪರೂಪದ ದಿನ ಇವತ್ತು. ನಿಜವಾಗಲೂ ಕೂಡ ನಾವೆಲ್ಲ ಭಾರತದ ರಾಷ್ಟ್ರದಲ್ಲಿ ಕನ್ನಡಿಗರಾಗಿ ಹುಟ್ಟಿದ್ದೇ ಒಂದು ಭಾಗ್ಯ, ಒಂದು ಪುಣ್ಯ. ಕನ್ನಡ ನಾಡು ಇದು ಕರುನಾಡು, ಸಿರಿನಾಡು. ಶರಣರಿಗೆ, ಸಂತರಿಗೆ, ಮಹಾತ್ಮರಿಗೆ, ದಾಸರಿಗೆ, ಯೋಗಿಗಳಿಗೆ, ಸಿದ್ಧಪುರುಷರಿಗೆ, ಆರೂಢರಿಗೆ, ಅವಧೂತರಿಗೆ, ಅನುಭಾವಿಗಳಿಗೆ, ಜ್ಞಾನಿಗಳಿಗೆ, ವಿಜ್ಞಾನಿಗಳಿಗೆ, ಸುಜ್ಞಾನಿಗಳಿಗೆ, ತತ್ವ ಪದಕಾರರಿಗೆ, ಸಂಗೀತಗಾರರಿಗೆ, ಸಾಹಿತ್ಯ ಕೋವಿದರಿಗೆ, ಅನಂತ ಕಲೆಗಳನ್ನ
ಬದುಕಿನಲ್ಲಿ ತುಂಬಿಕೊಂಡು ತಮ್ಮ ಕಲೆಯ ಮೂಲಕ ಕನ್ನಡದ ಕೀರ್ತಿಯನ್ನ, ಕನ್ನಡ ನಾಡಿನ ವೈಭವವನ್ನ ಹೆಚ್ಚಿಸಿರುವಂತ ಎಲ್ಲ ಮಹನೀಯರಿಂದ ಕೂಡಿರುವಂತ ಅಪರೂಪದ ನಾಡಿದು ಕನ್ನಡ ನಾಡು. ಬಹುಶಃ ಈ ಕನ್ನಡ ನಾಡಿನ ಹಿರಿಮೆಯನ್ನ ಕುರಿತಾಗಿ, ಕನ್ನಡ ನಾಡಿನ ಮಹಿಮೆಯನ್ನ ಕುರಿತಾಗಿ ಡಾಕ್ಟರ್ ಶಿವಕುಮಾರ ಮಹಾಶಿವಯೋಗಿಗಳವರ ಈ ಪುರಾಣವನ್ನ ನಮ್ಮ ಕನ್ನಡ ನಾಡಿನ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಬಳಗಾನೂರಿನ ಕಂಬಾಳಿ ಮಠದ ಶರಭಯ್ಯನವರು ನಮ್ಮ ಭಾಗದ ಅಪರೂಪದ ಕವಿಗಳಾಗಿ, ಸಾಹಿತಿಗಳಾಗಿ ಈಗಾಗಲೇ ಬೇಕಾದಷ್ಟು ಪುರಾಣಗಳನ್ನ ಅವರು ರಚನೆ ಮಾಡಿದ್ದಾರೆ. ಬಹುಶಃ ಅವರು ರಚನೆ ಮಾಡಿರುವಂತ ಪುರಾಣಗಳಲ್ಲಿ ನಾವು ಹೊಸದಾಗಿ ಆ ಪುರಾಣಗಳು ಬಿಡುಗಡೆಯಾದಾಗ 2-3 ಪುರಾಣಗಳನ್ನ ನಾವೇ ಹೇಳಿರುವಂತ ಉದಾಹರಣೆ ಇವತ್ತು ಈ ನಾಡಿನಲ್ಲಿ ಇರುವಂತದ್ದು. ಉಟಕನೂರಿನ ಮರಿಬಸವಲಿಂಗ ತಾತನವರ ಹೊಸ ಪುರಾಣವನ್ನು ರಚನೆ ಮಾಡಿದಾಗ ಪ್ರಪ್ರಥಮ ಬಾರಿಗೆ ಉಟಕನೂರಿನಲ್ಲಿ 1 ತಿಂಗಳು ಆ ಪುರಾಣವನ್ನು ಇಟ್ಟುಕೊಂಡು ಪುರಾಣ ಮಾಡಿದವರು ನಾವು. ಬಹಳ ವಿಶೇಷ ಅಂದ್ರೆ ಅವರೇ ರಚನೆ ಮಾಡಿರುವಂತಹ ಸಿದ್ಧಗಂಗೆಯ ಮಹಾಜ್ಯೋತಿಯಾಗಿ ಕರುನಾಡಿನ ಕೀರ್ತಿಯನ್ನ ಕರ್ನಾಟಕ ರತ್ನ ಅನ್ನಿಸಿಕೊಂಡು ಕನ್ನಡದ ನುಡಿಗಳ ಮೂಲಕ ತಮ್ಮ ಆನುಭಾವಿಕ ನುಡಿಗಳ ಕನ್ನಡಕ್ಕೆ ಮಹತ್ವವನ್ನು ಇವತ್ತು ನಾವೆಲ್ಲ ಅಭಿಮಾನ ಪಡಬೇಕು. ಲಿಂಗಾಯತರ ಮಾತೃಭಾಷೆ ಕನ್ನಡ. ಕನ್ನಡಕ್ಕೆ ದೇವ ಭಾಷೆಯ ಪಟ್ಟವನ್ನು ಕಟ್ಟಿದವರು 12ನೇ ಶತಮಾನದ ಶರಣರು. ಅನುಭವ ಮಂಟಪದ ಮೂಲಕ ಕನ್ನಡ ಸಾಹಿತ್ಯದ ಗೌರವವನ್ನ ವಿಶ್ವದ ತುಂಬ ಬೆಳಗುವಂತೆ ಮಾಡಿರುವಂತ ಮಹನೀಯರು ಬಸವಾದಿ ಶರಣರು. ಅವರ ನುಡಿಗಳೆಲ್ಲ ಕನ್ನಡದ ವಚನಗಳು. ಅವರ ಮಾತೆಲ್ಲ ತಾಯಿ ನುಡಿ. ಅವರ ನುಡಿಯಲ್ಲಿ ತಾಯಿತನದ ಪ್ರೀತಿ. ಕನ್ನಡದ ವಚನಗಳನ್ನು ನುಡಿಯುವಾಗ ಹಾಲು ಜೇನನ್ನು ಸವಿದಂತೆ ಆನಂದ. ಶೂನ್ಯ ಪೀಠದ ಅಧಿಪತಿಗಳಾಗಿರುವಂತ ಅಲ್ಲಮ ಪ್ರಭುದೇವರನ್ನ ಮೊದಲು ಮಾಡಿಕೊಂಡು ಕಲ್ಯಾಣದ ಬೀದಿಯೊಳಗ ಒಬ್ಬ ಜಾಡಮಾಲಿಯಾಗಿ ಕಸಗೂಡಿಸುವ ಕಾಯಕವನ್ನ ಮಾಡಿರುವಂತ ಸತ್ಯಕ್ಕನವರೆಗೆ ಕನ್ನಡದ ಅನುಭಾವ ಸಾಹಿತ್ಯ ಅದು ಶ್ರೀಮಂತ ಸಾಹಿತ್ಯವಾಗಿ ಬೆಳೆಯಿತು. ಅದಕ್ಕಾಗಿಯೇ ಕನ್ನಡ ನಾಡಿನೊಳಗ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಿರುವಂತ ಕುವೆಂಪು ಅವರನ್ನ ಆದಿಯಾಗಿಟ್ಟುಕೊಂಡು ಉಳಿದೆಲ್ಲ ಮಹನೀಯರು ಕೂಡ ಒಕ್ಕೊರಲಿನಿಂದ ಹೇಳಿರುವ ಒಂದು ಮಾತು ಏನು ಅಂದ್ರೆ, ಈ ವಿಶ್ವ ಸಾಹಿತ್ಯಕ್ಕೆ ಕನ್ನಡಿಗರ ವಿಶೇಷವಾದ ಕೊಡುಗೆ ಅದು ಏನಾದರೂ ಇದ್ರೆ ಅದು ವಚನ ಸಾಹಿತ್ಯ, ವಚನ ಸಾಹಿತ್ಯ, ವಚನ ಸಾಹಿತ್ಯ. ಎಂತಹ ಸುಂದರವಾದ ಪದಗಳು ಶರಣರ ನುಡಿಗಳು. ಅವರ ನುಡಿಯಲ್ಲಿ ತುಂಬಿರುವಂತ ಅನುಭಾವ ಸಂಪತ್ತು ಅದು ಇಡೀ ನಾಡನ್ನ ಬೆಳಗುತ್ತದೆ. ವಿಕ್ರು ಗೋಕಾಕ್ ಅನ್ನುವಂಥವರು ಬಹಳ ದೊಡ್ಡ ಹಿರಿಯ ಸಾಹಿತಿಗಳು. ಅಂಥವರು ಒಂದು ಕಡೆ ಒಳ್ಳೆಯ ಮಾತನ್ನ ಹೇಳ್ತಾರೆ. ಬಹಳ ಸುಂದರವಾದ ಭಾವನಾತ್ಮಕವಾಗಿರುವಂತ ನುಡಿಗಳನ್ನು ಹೇಳ್ತಾರೆ. ಉಪನಿಷತ್ತಿನಲ್ಲಿ ಇರುವುದೆಲ್ಲವೂ ಕೂಡ
ಇತಿಹಾಸ. ಬಹಳ ದೊಡ್ಡ ದೊಡ್ಡ ಉಪನಿಷತ್ತುಗಳನ್ನು ನಮ್ಮ ಮಹನೀಯರು ಈ ರಾಷ್ಟ್ರದೊಳಗೆ ನಮಗೆ ಕೊಟ್ಟರು. ನೋಡಿ, ಅವರು ಹೇಳುವ ಮಾತು ಎಷ್ಟು ಹೆಮ್ಮೆಯನ್ನು ತರುತ್ತದೆ ಕನ್ನಡಿಗರಿಗೆ. ಉಪನಿಷತ್ತಿನಲ್ಲಿ ಇರುವುದೆಲ್ಲವೂ ಕೂಡ ವಚನಗಳಲ್ಲಿ ಇದೆ, ಆದರೆ ವಚನಗಳಲ್ಲಿ ಇರುವುದು ಉಪನಿಷತ್ತಿನಲ್ಲಿ ಇಲ್ಲ. ಇದು ಕನ್ನಡಿಗರ ನಿಜವಾದ ಗೌರವ. ಹಾಗಾಗಿ ನಾನು ಪ್ರಾರಂಭದಲ್ಲಿ ಈ ಮಾತನ್ನು ಬೆಳೆಸಿಕೊಂಡೆ. ಕುಮಾರ್ ಕಕ್ಕಯ್ಯ ಪೋಳಂತಾಗಿ ಹೋದರು, ಬಿಜಾಪುರ ಜಿಲ್ಲೆಯವರು. ಅವರು ಎಸಿಯಾಗಿ ಆ ಕಾಲದೊಳಗೆ ದೊಡ್ಡ ಅಧಿಕಾರದಲ್ಲಿ ಕೆಲಸವನ್ನು ಮಾಡಿದರು. ಅವರಿಗಿಲ್ಲ, ಲಿಂಗೈಕ್ಯರಾದರು. ಅವರು ಬರೆದ ಈ ವಚನ ಪ್ರಾರಂಭದಲ್ಲಿ ನಾನು ಹೇಳಿದೆ, ಕನ್ನಡಿಗರ ರಾಷ್ಟ್ರ ಪುರುಷ ಬಸವಣ್ಣ, ಕನ್ನಡಿಗರ ಧರ್ಮ ದೃಷ್ಟಾರ ಬಸವಣ್ಣ, ಕನ್ನಡಿಗರ ಸಾಹಿತ್ಯ ನಿಧಿ ಬಸವಣ್ಣ. ಇವತ್ತು ಕನ್ನಡ ನಾಡಿನ ಇತಿಹಾಸದಲ್ಲಿ ಯಾವುದೇ ಒಂದು ಪುಸ್ತಕ, ಯಾವುದೇ ಒಂದು ಸಾಹಿತ್ಯ, ಯಾವುದೇ ಒಂದು ಕೃತಿ ಅದು ಹೊರಗೆ ಬರ್ತದೆ ಅಂದ್ರೆ ಅದರೊಳಗೆ ಶರಣರ ವಚನಗಳಿಲ್ಲದೆ ಆ ಸಾಹಿತ್ಯದ ಕೃತಿ ಪೂರ್ಣ ಆಗೋದೇ ಇಲ್ಲ. ಮತ್ತೆ ಶರಣರ ಕುರಿತಾಗಿರುವಂತ ವಚನಗಳ ಕುರಿತಾಗಿರುವಂತ ಬರುವಷ್ಟು ಕೃತಿಗಳು ಕನ್ನಡ ನಾಡಿನ ಸಾಹಿತ್ಯ ಲೋಕದೊಳಗ ಯಾವ ಕೃತಿಗಳು ಕೂಡ ಬರುವುದು ಎಲ್ಲ ನಮ್ಗೆ ಗೊತ್ತಿರಬೇಕು. ಕನ್ನಡಿಗರಿಗೆ ನಮ್ಮ ತಾಯಿ ನುಡಿಯ ಹೆಮ್ಮೆ, ಗೌರವ ನಮ್ಮಲ್ಲಿ ಹೆಚ್ಚಾಗಬೇಕು. ನಮ್ಮ ಭಾಷೆ ಅದು ಶಾಸ್ತ್ರೀಯ ಭಾಷೆ. ನಮ್ಮ ಭಾಷೆಯಲ್ಲಿ ಮಧುರತೆ ಇದೆ, ಪ್ರೀತಿ ಇದೆ. ನಮ್ಮ ಭಾಷೆಯಲ್ಲಿ ಮಾತಾಡುವಾಗ ಆ ಪದಗಳನ್ನು ಕೇಳಿ ಅನುಭವಿಸುವ ಆನಂದದ ಅವಸ್ಥೆ, ವ್ಯವಸ್ಥೆ ಎಲ್ಲವೂ ಕೂಡ ಇದೆ. ಹಾಗಾಗಿ ಕನ್ನಡ ತಾಯಿ ನುಡಿಯನ್ನ ಕುಮಾರ್ ಕಕ್ಕಯ್ಯ ಪೋಳವರು ಕನ್ನಡಿಗರ ಸಾಹಿತ್ಯ ನಿಧಿ ಬಸವಣ್ಣ, ಬಸವಾದಿ ಶರಣರ ವಚನ ಸಂಪತ್ತು ಅದು ಕನ್ನಡಿಗರಿಗೆ ಬಹಳ ದೊಡ್ಡ ನಿಧಿ. ಅದಕ್ಕೆ ತವ ನಿಧಿ ಅಂತ ಕರೀತಾರೆ. ಬತ್ತದೇ ಇರುವ ಜ್ಞಾನ ನಿಧಿ ಅದು ಅನುಭವ ಸಾಹಿತ್ಯ, ವಚನ ಸಾಹಿತ್ಯ. ಅದನ್ನು ಅಪ್ಪಿ ಒಪ್ಪಿ ಆನಂದಿಸಿ ತಮ್ಮ ನುಡಿಗಳಲ್ಲಿ, ತಮ್ಮ ಧಮನಿಯಲ್ಲಿ ತುಂಬಿಕೊಂಡು ತಮ್ಮ ಆಶೀರ್ವಚನದಲ್ಲಿ ಪುಂಖಾನುಪುಂಖವಾಗಿ ಅಪ್ಪಣೆ ಮಾಡಿರುವಂತ ಒಬ್ಬ ಪರಮಶಿವಯೋಗಿಗಳು ಅಂದ್ರೆ ಸಿದ್ಧಗಂಗೆಯ ಡಾಕ್ಟರ್ ಶಿವಕುಮಾರ ಮಹಾಶಿವಯೋಗಿಗಳು. ನಾನು ಅವರ ಆಶೀರ್ವಚನಗಳನ್ನು 10 ಬಾರಿ ಎದುರಿಗೆ ಕೂತ್ಕೊಂಡು ಕೇಳಿದೆ. ಅವರ ನುಡಿಗಳಲ್ಲಿ ಬರುವಂತಹ ಆ ಪ್ರಸಾದವಾಣಿಯ ವಚನಾನುಭವದ ಸಂದೇಶಗಳು ಎಷ್ಟು ಜನರ ಮನಸ್ಸನ್ನು ಬೆಳಗಿದಾವೆ, ಎಷ್ಟು ಜನರ ಭಾವನೆಗಳನ್ನು ಬೆಳಗಿದಾವೆ. ಈ ನಾಡಿನ ಎಷ್ಟೋ ಮನೆತನಗಳನ್ನ ಅವರ ಮಾತುಗಳು ಉದ್ಧಾರ ಮಾಡಿದ್ದಾರೆ. ಹಾಗಾಗಿ ಕನ್ನಡಿಗರ ಸಾಹಿತ್ಯ ನಿಧಿ ಬಸವಣ್ಣ. ಕನ್ನಡಿಗರಿಗೆ ಬಸವ ಬಸವ ಎಂಬುದೇ ಮಂತ್ರ ತಂತ್ರವಯ್ಯ. ಕನ್ನಡಿಗರ ನಿಜವಾದ ಮಂತ್ರ ಬಸವ. ಅದು ಒಂದು ಜಾತಿ, ಕುಲ, ಗೋತ್ರಕ್ಕೆ ಸಂಬಂಧಪಟ್ಟಿರೋದಲ್ಲ. ಕನ್ನಡಿಗರಾಗಿ ನಾವು ಯಾರ್ಯಾರು ಈ ನಾಡಿನೊಳಗೆ ಬದುಕ್ತೇವೆ ಎಲ್ಲ ಕನ್ನಡಿಗರ ಮಹಾಮಂತ್ರ ಬಸವ ಅನ್ನುವಂಥ ಮಂತ್ರ. ಅದುವೇ ನಮ್ಮ ಬದುಕಿಗೆ ತಂತ್ರ, ನಾವು ಬದುಕುವ ದಾರಿಗೆ ಬೆಳಕು. ಕನ್ನಡಿಗರಿಗೆ ಬಸವ ಬಸವ ಎಂಬುದೇ ಸಾಕ್ಷಾ ಮೋಕ್ಷವಯ್ಯ ಕುಮಾರ ಕಕ್ಕಯ್ಯ. ನಮಗೆ ಸಾಕ್ಷಿ ಪ್ರಜ್ಞೆಯನ್ನು ಕೊಡುವಂಥದ್ದು ಕನ್ನಡದ ವಚನಗಳೇ. ನಮಗೆ ಮೋಕ್ಷದ ಆನಂದದ ಪ್ರಾಪ್ತಿಯನ್ನ ನೀಡುವಂಥವುಗಳು ಕನ್ನಡದ ವಚನಗಳೇ. ಹಾಗಾಗಿ ಕನ್ನಡದ ವಚನ ಸಿರಿ ಆದಿಕವಿ ಪಂಪ, ರನ್ನ, ಜನ್ನ, ಪನ್ನ, ಹರಿಹರ, ರಾಘವಾಂಕ, ಕುಮಾರವ್ಯಾಸ, ಚಾಮರಸ, ಈ
ಕನ್ನಡಕ್ಕಾಗಿಯೇ ಹೋರಾಟ ಮಾಡಿರುವಂತ ವಿಜಯನಗರ ಸಾಮ್ರಾಜ್ಯದ ಇತಿಹಾಸ, ಹುಕ್ಕರ ಮೂಲಕ ಕಟ್ಟಲ್ಪಟ್ಟಿರುವಂತ ವಿಜಯನಗರ, ವಿದ್ಯಾರಣ್ಯರ ಮಾರ್ಗದರ್ಶನದಲ್ಲಿ ಬೆಳಕನ್ನು ಕಟ್ಟಿರುವಂತಹ ವಿಜಯನಗರ, ಪ್ರೌಢದೇವರಾಯನ ಕಾಲದೊಳಗ 101 ಜನ ವಿರಕ್ತರಿಗೆ ಆಶ್ರಯವನ್ನು ಕೊಟ್ಟು ಅವರ ಮೂಲಕ ಕನ್ನಡ ಸಾರಸ್ವತ ಲೋಕಕ್ಕೆ ಅಮೂಲ್ಯವಾಗಿರುವಂತ ಅನಗ್ಯ ರತ್ನಗಳನ್ನು ಕೊಟ್ಟಿರುವಂತ ಇತಿಹಾಸ. ನಾವೆಲ್ಲ ನಿಜವಾಗಲೂ ಕೂಡ ಕನ್ನಡಿಗರು ಹೆಮ್ಮೆ ಪಡಬೇಕು. ನಮ್ಮ ತಾಯಿ ನುಡಿಯ ಮಾತೃಭಾಷೆಯ ಗೌರವದ ಪ್ರಜ್ಞೆ ನಮ್ಮೊಳಗ ಸದಾ ಇರಬೇಕು. ಇವತ್ತು ನಿಜವಾಗ್ಲೂ ಕೂಡ ಬಹಳ ಖುಷಿ ಆಯಿತು ನನಗೆ. ಕರ್ಚಿಗನೂರಿನ ನಮ್ಮ ಯುವ ಜನಾಂಗ, ಯುವಕರೆಲ್ಲ ಸೇರಿಕೊಂಡು ಎಷ್ಟು ಬದಲಾವಣೆ ಬಂದಿದೆ. ಕರ್ಚಿಗನೂರಿನೊಳಗ ಒಂದು ಮಠದ ಪೂಜ್ಯರು ಅಂದಿನ ರುದ್ರಮುನಿ ತಾತನವರು ಹಾಕಿಕೊಟ್ಟಿರುವಂತಹ ಪರಿಪಾಠ ಇವತ್ತು ಎಷ್ಟು ದೊಡ್ಡ ಪರಿವರ್ತನೆಯನ್ನು ತಂದಿದೆ ಅಂದರೆ, ನಮ್ಮ ಎಲ್ಲ ಯುವಕರು ಸೇರಿಕೊಂಡು ಇಲ್ಲಿ ಕನ್ನಡ ಮಾತೆಯ ಭುವನೇಶ್ವರಿಯ ಭಾವಚಿತ್ರವನ್ನ ಇಟ್ಟು ಅದಕ್ಕೊಂದಿಷ್ಟು ಬೆಳಕಿನ ಅಲಂಕಾರವನ್ನು ಮಾಡಿ ತಮ್ಮದೇ ಆಗಿರುವಂತಹ ಭಾವಭಕ್ತಿಯ ರಂಗವಲ್ಲಿಯನ್ನ ಹಾಕಿ ಅದಕ್ಕೆ ಹೂವಿನ ಅಲಂಕಾರವನ್ನ ಮಾಡಿ ಕನ್ನಡದ ಧ್ವಜವನ್ನ ಇಲ್ಲಿ ಇಡುವುದರ ಮೂಲಕ, ಪರಮ ಪೂಜ್ಯರ ಮೂಲಕ ಕನ್ನಡಾಂಬೆಯ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವುದರ ಮೂಲಕ ಇಂದಿನ ಈ ಅಪರೂಪವಾಗಿರುವಂತ ರಾಜ್ಯೋತ್ಸವದ ಪ್ರವಚನವನ್ನ ಕರ್ಚಿಗನೂರಿನಲ್ಲಿ ನೀವು ಪ್ರಾರಂಭ ಮಾಡ್ತೀವಿ ಅಂದ್ರೆ ಈ ಪರಂಪರೆ ಹಳ್ಳಿಗಳಲ್ಲಿ ಇವತ್ತು ಹೆಚ್ಚಾಗಬೇಕು. ನಮ್ಮ ಯುವಕರಲ್ಲಿ ನಮ್ಮ ತಾಯಿತನದ ಪ್ರೀತಿ ಹೆಚ್ಚಾಗಬೇಕು. ನಮ್ಮ ನಾಡಿನ ಬಗ್ಗೆ ನಮಗೆ ಗೌರವ ಬರಬೇಕು. ಎಂತೆಂಥವರು ತ್ಯಾಗ ಮಾಡಿದರು. ಬಹುಶಃ ಕನ್ನಡ ನಾಡಿನ ಇತಿಹಾಸದ ಚರಿತ್ರೆಯ ವಿಚಾರವನ್ನು ಬಿಚ್ಚುತ್ತಾ ಹೋದರೆ ಬಹುಶಃ ನಮ್ಮ ಆಯುಷ್ಯ ಮುಗಿಬಹುದೇ ವಿನಃ ಈ ಕನ್ನಡ ನಾಡಿಗಾಗಿ, ಕನ್ನಡ ನುಡಿಗಾಗಿ ತಮ್ಮ ಇಡೀ ಬದುಕನ್ನ ಸಮರ್ಪಣ ಮಾಡಿದ ಮಹನೀಯರ ಇತಿಹಾಸ ಎಂದೂ ಮುಗಿಯುವುದಿಲ್ಲ. ಅಷ್ಟು ಜನ ಮಹಾನುಭಾವರು. ಹಾಗಾಗಿ ಕನ್ನಡದ ಪರಂಪರೆಯ ವಾರಸುದಾರಿಕೆಯ ನಿರಂಜನ ಪರಂಪರೆಯ ಮಠಗಳು ಇವತ್ತು ಕನ್ನಡವನ್ನು ಉಳಿಸುವ ಸಲುವಾಗಿ ಬಹಳ ದೊಡ್ಡ ಪ್ರಯತ್ನವನ್ನ ಕಾಲಕ್ಕೆ ಮಾಡ್ತಾ ಬಂದಿದ್ದಾವೆ. ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದೊಳಗೆ ಬಹಳ ಜನ ಮಹನೀಯರು ಕನ್ನಡಕ್ಕಾಗಿ, ಕನ್ನಡ ಸಾಹಿತ್ಯಕ್ಕಾಗಿ ತಮ್ಮ ಬದುಕನ್ನೇ ಸಮರ್ಪಣೆ ಮಾಡಿಕೊಂಡವರು ನಮಗೆಲ್ಲ ಸಿಗ್ತಾರೆ. ಆ ಹಿನ್ನೆಲೆಯಲ್ಲಿ ಇದೇ ಪುರಾಣದ ಕವಿಗಳಾಗಿರುವಂಥವರು ಕನ್ನಡ ಭಾಷೆ, ಕನ್ನಡ ನುಡಿಯ ಬಗ್ಗೆನೇ ಒಂದು ಸುಂದರವಾದ ವಾರ್ಧಿಕ ಷಟ್ಪದಿಯ ನುಡಿಯನ್ನ ಆ ಕವಿಗಳು ರಚನೆ ಮಾಡಿದ್ದಾರೆ. ಬಹಳ ಸುಂದರವಾಗಿ ಹೇಳ್ತಾರೆ ಅವರು. ಕನ್ನಡವೇ ಕುಲ ಭಾಷೆ, ಕನ್ನಡವೇ ಕಲಿಭಾಷೆ, ಕನ್ನಡವೇ ಚಲು ಭಾಷೆ, ಕನ್ನಡವೇ ರಸಭಾಷೆ, ಕನ್ನಡವೇ ನಲು ಭಾಷೆ, ಕನ್ನಡವೇ ನಲಿವುಳ್ಳ ಕರುನಾಡ ಹಿರಿಮೆಯೊಂದು, ಕನ್ನಡವೇ ಮನಭಾಷೆ, ಕನ್ನಡವೇ ಜನಭಾಷೆ, ಕನ್ನಡವೇ ಮನಭಾಷೆ, ಕನ್ನಡವೇ ಜನಭಾಷೆ, ಕನ್ನಡವೇ ವಚನಗಳ ಜೀವಾಳ ಸಂಪದವು, ಕನ್ನಡವೇ ವಚನಗಳ ಜೀವಾಳ ಸಂಪದವು, ಕನ್ನಡಕ್ಕೆ ಸರಿಸಾಟಿ ಇಹುದುಂಟೆ ಜಗದೊಳಗೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಗೆಲ್ಗೆ. ಕನ್ನಡಿಗರೊಗ್ಗಟ್ಟು ಧೀರ ದೀಕ್ಷೆಯ ತೊಟ್ಟು ಪ್ರಾಣವನ ಪಣಕ್ಕಿಟ್ಟು ಹೋರಾಡುವ ಹೋರಾಡುವ
ಬಂದೆ ಮನೆಗೆ ಓಡಿ ಬಂದೆ ಕನ್ನಡದ ಕಲಿಗಲೆ ಕಡಿನಾಡ ಹುಲಿಗಲೆ ಕನ್ನಡದ ಕಲಿಗಲೆ ಕಡಿನಾಡ ಹುಲಿಗಲೆ ಬೆಂಕಿ ಬಿದ್ದಿದ ಮನೆಗೆ ಹೋಗಿ ಬನ್ನಿ ಬಿದ್ದಿದ ಮನೆಗೆ ಓಡಿ ಬನ್ನಿ ಶ್ರೀಗಂಧಿ ನೀರು ಬಾಳಿ ಶ್ರೀಗಂಧಿ ನೀರು ಬಾಳಿ ಕನ್ನಡದ ಕಲಿಗಲೆ ಕಡಿನಾಡ ಹುಲಿಗಲೆ ಕನ್ನಡದ ಕಲಿಗಲೆ ಕಡಿನಾಡ ಹುಲಿಗಲೆ ಬೆಂಕಿ ಬಿದ್ದಿದ ಮನೆಗೆ ಹೋಗಿ ಬನ್ನಿ ಬೆಂಕಿ ಬಿದ್ದಿದ ಮನೆಗೆ ಓಡೋಡಿ ಬನ್ನಿ ಜೌವನ ಕುಡಿಕಾಯ ಮುಡಿಕಾಯ ಮುಡಿಕಾಯ ನೀರು ಲಾರೆ ತಾಯಿಲ ಜೌವನ ಕುಡಿಕಾಯ ಮಡಿಕಾಯ ಮುಡಿಕಾಯ ಮಡಿಕಾಯ ನೀರು ಲಾರೆ ಅಭಿಮಾನ ಶೂನ್ಯದಿ ಮಲಗಿ ಮಲತೋಗಲೆ ಅಭಿಮಾನ ಶೂನ್ಯದಿ ಮಲಗಿ ಮಲತೋಗಲೆ ಮನೆಯದೇ ಮನೆಯಿಂದ ನೀನು ಸಾಯೇ ಮನೆಯದೇ ಮನೆಯಿಂದ ನೀನು ಸಾಯೇ ಕನ್ನಡದ ಕಲಿಗಲೆ ಕಡಿನಾಡ ಹುಲಿಗಲೆ ಕನ್ನಡದ ಕಲಿಗಲೆ ಕಡಿನಾಡ ಹುಲಿಗಲೆ ಬೆಂಕಿ ಬಿದ್ದಿದ ಮನೆಗೆ ಹೋಗಿ ಬನ್ನಿ ಬೆಂಕಿ ಬಿದ್ದಿದ ಮನೆಗೆ ಓಡೋಡಿ ಬನ್ನಿ
ನುಡಿಗಾಗಿ ನಾವು ಅಭಿಮಾನದ ಬಿಂದಿಗೆಯನ್ನ ಹೊರಬೇಕು ಅನ್ನುವುದನ್ನು ಕವಿ ಭಾವ ತುಂಬಿ ಈ ಗೀತೆಯಲ್ಲಿ ಹೇಳಿದಂತೆ ಈ ಪುರಾಣವನ್ನ ರಚನೆ ಮಾಡಿರುವಂತ ಕವಿಗಳು ಕೂಡ ಕನ್ನಡ. ಇದು ನಿಜವಾಗಲೂ ಚೆಲುವಿನ ಭಾಷೆ, ಒಲವಿನ ಭಾಷೆ ಅಷ್ಟೇ ಅಲ್ಲ, ಇದು ಮನೆಯ ಭಾಷೆ, ಮನದ ಭಾಷೆ, ಇದು ಮನಗಳನ್ನು ಬೆಳಗುವ ಭಾಷೆ ಎನ್ನುವುದನ್ನು ಬಹಳ ಅಭಿಮಾನದಿಂದ ಈ ಪುರಾಣದ ಕಾವ್ಯದಲ್ಲಿ ಅವರು ರಚನೆ ಮಾಡಿದ್ದಾರೆ. ಆ ನುಡಿಯನ್ನ ನಾನು ಇವತ್ತೇ ಬಳಸಬೇಕು ಅಂತ ಹೇಳಿ ಅದನ್ನು ಹಾಗೆ ಬಿಟ್ಟಿದ್ದೆ. ಇವತ್ತು ನವೆಂಬರ್ 1 70ನೆಯ ಕನ್ನಡ ರಾಜ್ಯೋತ್ಸವವನ್ನ ನಾವೆಲ್ಲ ಇವತ್ತು ಶ್ರದ್ಧಾಭಕ್ತಿಯಿಂದ ಆಚರಿಸಿದ್ದೇವೆ. ಆ ನುಡಿ ನಮ್ಮ ಮನೆಗಳಲ್ಲಿ ನಮ್ಮದೇ ಆಗಿರುವಂಥ ಆಡು ಭಾಷೆಯಲ್ಲಿ ಅದು ಬಳಕೆಯಾಗ್ತಾನೆ. ಅದು ನಮ್ಮ ಮಕ್ಕಳಿಗೆ, ನಮಗೆ ಬೆಳಕನ್ನು ಚೆಲ್ಲಬೇಕು ಅನ್ನುವಂಥ ಭಾವವನ್ನ ಈ ವೇದಿಕೆಯ ಮೂಲಕ ಈ ವೇದಿಕೆಯ ಮೂಲಕ ನಿಮಗೆಲ್ಲ ಅರ್ಪಣೆ ಮಾಡಿ, ಎಂದಿನಂತೆ ಪುರಾಣ ಪ್ರವಚನದ ನುಡಿಗಳನ್ನು ಗಾಯಕರು ಓದುತ್ತಾರೆ. ಸಿದ್ಧಗಂಗೆಯ ಮಹಾಶಿವಯೋಗಿಯ ಸಚ್ಚರಿತ್ರೆಯನ್ನು ನಾವೆಲ್ಲ ಕಳೆದ 10 ದಿನಗಳಿಂದ ಆನಂದವಾಗಿ ಕೇಳ್ತಾ ಬಂದಿದ್ದೇವೆ. ಇಂದು ವಿಶೇಷವಾಗಿ 11ನೇ ದಿನದಲ್ಲಿ ಅವರ ಚರಿತ್ರೆ ಮುಂದುವರಿಯುತ್ತದೆ. ಈ ಪುರಾಣದ ನುಡಿಗಳಲ್ಲಿ ಅವರ ಬದುಕಿನ ಯಾವ ಪ್ರಸಂಗಗಳನ್ನು ಕವಿಗಳು ಉಲ್ಲೇಖ ಮಾಡ್ತಾರೋ ಆ ನುಡಿಗಳನ್ನು ಓದುವುದರ ಮೂಲಕ ಶಿವಯೋಗಿಯ ಮುಂದಿನ ಚರಿತ್ರೆಯನ್ನ ನಾವು ಭಕ್ತಿಯಿಂದ ಕೇಳೋಣ. ಸಿರಿಮಠದ ಸಂಸ್ಕೃತದ ಶಾಲೆಯದು ಬೆಳೆಯುತ್ತಲೇ ಹಿರಿದಾಗಿ ಕಾಲೇಜುಲಾಗಿಹುದು ಉದ್ದಾನ ಗುರುವರಿಯನಾಶಿರುವವ ನೀಡುತ್ತಲೇ ಲಿಂಗದಲ್ಲಿ ತಾಂಬೆರೆದು ಬಂದಾದನು ಗುರುವರನು ಬುದ್ಧಾನ ಯೋಗೀಶ ಪರಿಪರಿಯ ಕರ ಪರೀಕ್ಷೆಗಳನ್ನು ಮಾಡುತ್ತಲಿ ಶಿಷ್ಯನನ್ನು ಪರಿಪೂರ್ಣ ಶುದ್ಧ ವಿಹ ಚಿನ್ನವನು ದೈತಿಹರು ಕಷ್ಟವನು ನಷ್ಟವನು ಹರುಷದಲ್ಲಿ ಸ್ವೀಕರಿಪ ಧೈರ್ಯವನ್ನು ಕೊಟ್ಟಿಹರು ಬರುತ್ತಿರುವ ಸುಖ ದುಃಖವೆರಡನ್ನು ಸಮತೆಯಲ್ಲಿ ಸರಳದಲ್ಲಿ ನಿಭಾಯಿಸುವ ಸಾಮರ್ಥ್ಯವರನನ್ನು ಶಿವಕುಮಾರನಿಗಿತ್ತಿರುತ್ತಲೂ ಶಿವಕುಮಾರಗಿತ್ತಿರುತ್ತಲೂ ಅರಿತಿಹನು ಶಿವಕುಮಾರ ತನ್ನೊಳಗೆ ಉದ್ದಾನ ಗುರುವರನ ಕೃಪೆಯಿಂದ ಮಠದಲ್ಲ ಕಾರ್ಯಗಳು ಸರಳದಲ್ಲಿ ಜರುಗುವವು ಅನ್ನಾರ್ಹ ಶಕ್ತಿಯನು ಅವ್ಯಕ್ತರೀ
ಮಂತ್ರವಿದು ಶಿವಯೋಗ ಸಾಮರ್ಥ್ಯವೋ ಶಿವಯೋಗ ಸಾಮರ್ಥ್ಯವೋ ಪರಮ ಗುರು ಬುದ್ಧಾದ ಯೋಗಿಯಲಿ ಶಿವಕುಮಾರ ಗುರುವರನು ಕಂಡಿಹನು ಒಬ್ಬ ಮಹಾತಪಸ್ವಿಯನು ಬೆರಳಲ್ಲಿ ತೋರಿದುದು ಶಿರವಹಿಸಿ ಮಾಡುವರು ಗುರುಭಕ್ತಿ ಕಾರಣದಲ್ಲಿ ಗುರುವರನ ಕಾಠಿಣ್ಯ ವರ್ತನೆಯು ತವಗದುವೆ ಗುರು ನೀಡುವ ಪರಮತರ ತಾಶಿಲ್ವವೇಯನು ತಲಿ ಹರುಷದು ಸ್ವೀಕರಿಸಿ ಮುನ್ನಡೆಯುತ್ತಿರುತ್ತಿಹರು ಗುರುತೋರ್ಧ ಮಾರ್ಗದಲ್ಲಿ ನಡೆಯುವನು ಶಿವಕುಮಾರ ನಡೆಯುವನು ಶಿವಕುಮಾರ ಸಂಬಲೈವ ಪರಾಪರ ಶಿವ ಹರ ಹರ ಮಹಾದೇವ. ಸಿದ್ಧಗಂಗೆಯ ಮಹಾಕ್ಷೇತ್ರದ ನಿರಂಜನ ಅಧಿಕಾರವನ್ನು ವಹಿಸಿಕೊಂಡ ಮೇಲೆ ಪರಮ ಗುರುಗಳಾಗಿರುವಂತಹ ಉದ್ದಾನ ಶಿವಯೋಗಿಗಳ ಮಾರ್ಗದರ್ಶನದಲ್ಲಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಶಿವಕುಮಾರ ಮಹಾಸ್ವಾಮಿಗಳವರು ದಾಸೋಹ ಶಿಕ್ಷಣ ಸಂಸ್ಥೆಗಳ ಜವಾಬ್ದಾರಿಯನ್ನು ಹೊತ್ತು ಕಷ್ಟತರವಾಗಿರುವಂತಹ ಕಾಲದಲ್ಲಿ ಗುರುಗಳು ತೋರಿದ ಮಾರ್ಗದರ್ಶನವೇ ನನ್ನ ಬದುಕಿನ ಮಹಾಬೆಳಕು ಅಂತ ನಂಬಿ ಗುರುನಿಷ್ಠೆಯಿಂದ ಕಾಯ ವಾಚ ಮನಸ್ಸ ಆ ಶಿಕ್ಷಣದ ಕ್ಷೇತ್ರಗಳ ಪ್ರಗತಿಯನ್ನ ಮಾಡ್ತಾ ಸ್ವಾಮೀಜಿಯವರು ಸೇವಾ ಕೈಂಕರ್ಯದಲ್ಲಿ ತೊಡಗಿಕೊಳ್ಳುತ್ತಾರೆ. ನಿನ್ನೆ ನಾನು ಹೇಳಿದಂತೆ ಇವರಿಗೆ ಗುರುಗಳ ಬಗ್ಗೆ ಪರಮ ನಿಷ್ಠೆ, ಗುರುವೇ ನನಗೆ ಸಕಲ ಅನ್ನುವಂಥ ಸದ್ಭಾವದಲ್ಲಿ ಶಿವಕುಮಾರ ಸ್ವಾಮೀಜಿಯವರು ಇರುವಾಗ ಉದ್ದಾನ ಶಿವಯೋಗಿಗಳು ಮಾತು ಮಾತಿಗೂ ಪರೀಕ್ಷೆಯನ್ನು ಒಡ್ಡುತ್ತಾ ಇದ್ರು. ಪ್ರತಿ ಪ್ರಸಂಗವನ್ನು ಕೂಡ ಕೆದಕಿ ನೋಡ್ತಾ ಇದ್ರು. ಅದನ್ನು ಗುರುವಿನ ಪರೀಕ್ಷೆ ಅಂತ ಕರೀತಾರೆ. ಗುರುವಿನ ಪರೀಕ್ಷೆಯಲ್ಲಿ ತೇರ್ಗಡೆಯಾದವನೇ ನಿಜ ಶಿಷ್ಯನಾಗಲಿಕ್ಕೆ ಬರ್ತದೆ. ಅವರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಡಿಗ್ರಿ ಮುಗಿಸಿ ಉತ್ತಮವಾದ ಫಲಿತಾಂಶವನ್ನು ಪಡೆದುಕೊಂಡು ಅಲ್ಲಿ ತೇರ್ಗಡೆ ಹೊಂದಿ ಸಿದ್ಧಗಂಗೆಯ ಶ್ರೀಮಠದ ಅಧಿಕಾರವನ್ನು ವಹಿಸಿಕೊಂಡು ಉದ್ದಾನ ಶಿವಯೋಗಿಗಳಿಂದ ಅನುಗ್ರಹವನ್ನು ಪಡೆದುಕೊಂಡು ನಿರಂಜನ ಮೂರ್ತಿಗಳೇನೋ ಆದರು. ಆ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದು. ಆದರೆ ಗುರುವಿನ ಪರೀಕ್ಷೆಯಲ್ಲಿ ಪಾಸ್ ಆಗೋದೇ ಬಹಳ ದೊಡ್ಡದಾಗಿತ್ತು. ಗುರು ಯಾಕೆ ಪರೀಕ್ಷೆ ಮಾಡಿದ್ರು ಅಂದ್ರೆ ಅವರಿಗೇನು ತಮ್ಮ ಉತ್ತರಾಧಿಕಾರಿ ಮರಿಯ ಮೇಲೆ ದ್ವೇಷ ಇರಲಿಲ್ಲ, ಮಾತ್ಸರ್ಯ ಇರಲಿಲ್ಲ. ನನ್ನ ಶಿಷ್ಯ ಈ ನಾಡಿನೊಳಗ ಅತ್ಯುತ್ತಮ ಸ್ವಾಮಿಯಾಗಿ ಯೋಗ್ಯತೆಯನ್ನು ಪಡೆದುಕೊಂಡು ಈ ಅಪರೂಪದ ಸಂಸ್ಥೆಯನ್ನ ಮುನ್ನಡೆಸುವಂತ ತಾಕತ್ತನ್ನು ಪಡೆಯಬೇಕು ಅಂತ ಹೇಳಿ ಅವರನ್ನು ಹೊರಗಲ್ಲಿಗೆ ಹಚ್ತಿದ್ರು. ಹೊರಗಲ್ಲಿಗೆ ಹಚ್ತಾ ಇದ್ರು. ಹೆಂಗ ಭಗವಂತ ಭಕ್ತರನ್ನ ಪರೀಕ್ಷೆ ಮಾಡ್ತಾನೆ, ದನ ಕಾಯೋರನ್ನು ಪರೀಕ್ಷೆ ಮಾಡಲ್ಲ. ಯಾರು ಪರೀಕ್ಷೆ ಮಾಡ್ತಾನೆ? ಭಕ್ತರನ್ನ ಪರೀಕ್ಷೆ ಮಾಡ್ತಾನೆ. ನಿಮ್ಮ ಮಕ್ಕಳು ಶಾಲೆಗೆ ಅಡ್ಮಿಷನ್ ಆಗ್ಯಾರ ಅಂದ್ರೆ ನೀವು ತಿಳ್ಕೋಬೇಕು, ವರ್ಷದ ಕೊನೆಗೆ ನಿಮ್ಮ ಮಕ್ಕಳು ಪರೀಕ್ಷೆಯನ್ನ ಬರೆಯಲೇಬೇಕು.
ಹ? ದನ ಕಾಯಕ್ಕೆ ಹೋಗೋರಿಗೆಲ್ಲ ವರ್ಷಕ್ಕೊಂದು ಪರೀಕ್ಷೆ ಇರ್ತವೆ. ಇಲ್ರಿ, ಒಂದು ವರ್ಷ ಕಾದಾರ, ವರ್ಷದ ಕೊನೆಗೆ ಪರೀಕ್ಷೆ ಬರಬೇಕು, ಹಳ್ಳದ ದಂಡ್ಯಾಗ ನಿಂತ್ಕೊಂಡು ಹಿಂಗೇನದ. ನೀವು ಶಾಲೆಗೆ ಎಂದು ನಿಮ್ಮ ಮಗುವನ್ನ ಅಡ್ಮಿಷನ್ ಮಾಡ್ತೀರಿ, ನೀವು ನಿಕ್ಕಿ ತಿಳ್ಕೋಬೇಕು, ನನ್ನ ಮಗು ಓದಬೇಕು, ವರ್ಷದ ಕೊನೆಗೆ ಒಂದು ಪರೀಕ್ಷೆಯನ್ನು ಎದುರಿಸಬೇಕು, ಆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡಿಬೇಕು, ಮಾರ್ಕ್ಸ್ ಪಡಿಬೇಕು, ಅವನ ಫಲಿತಾಂಶ ರಿಸಲ್ಟ್ ಬಹಳ ಚಲೋ ಬರಬೇಕು. ಹೌದಲ್ಲ? ಹಾಗೆ ಭಕ್ತ ಅನ್ನುವಂತ ಭಗವಂತನ ಪರೀಕ್ಷೆಗೆ ಒಳಪಟ್ಟು ಭಕ್ತನಾಗಿ ದೇವನಿಗೆ ಶರಣಾಗತನಾಗಿ ಬದುಕುವಂತ ವ್ಯಕ್ತಿಯ ಬದುಕಿನೊಳಗೂ ಕೂಡ ಪರೀಕ್ಷೆಗಳು ಬರ್ತಾವೆ. ಪರೀಕ್ಷೆಗೆ ಗುರಿಯಾಗದೆ ಈ ನಾಡಿನ ಯಾವ ಸಾಧಕರು, ಯಾವ ಮಹಾತ್ಮರು, ಯಾವ ತಪಸ್ವಿಗಳು, ಯಾವ ಯೋಗಿಗಳು ಕೂಡ ಜೀವನದ ತೇರ್ಗಡೆಯನ್ನು ಹೊಂದಿಲ್ಲ, ಸಿದ್ಧಿ ಪುರುಷರಾಗಿಲ್ಲ. ಅನಂತ ಪರೀಕ್ಷೆಗಳು ಬರ್ತಾವೆ. ಅದಕ್ಕಾಗಿನೇ ನಮ್ಮ ಜೇಡರ ದಾಸಿಮಯ್ಯನವರು ಎಷ್ಟು ಚಲೋ ಮಾತನ್ನು ಹೇಳ್ತಾರೆ ತಮ್ಮ ಅನುಭವದ ವಚನದೊಳಗೆ. ಹರ ತನ್ನ ಭಕ್ತರ ತಿರಿವಂತೆ ಮಾಡು. ಹರ ದೇವರು ತನ್ನ ಭಕ್ತರ ತಿರಿವಂತೆ ಮಾಡುವ, ತಿರ್ಕೊಂಡು ತಿನ್ನಂಗೂ ಮಾಡ್ತಾನೆ. ಎಷ್ಟೋ ಭಕ್ತರ ಬದುಕಿನೊಳಗೆ ನಮ್ಮ ಪ್ರಯೋಗ ಮಾಡ್ಯಾನ, ಅದರೊಳಗೆ ಅವ್ರು ಗೆದ್ದಾರೆ. ಹರ ತನ್ನ ಭಕ್ತರ ತಿರಿವಂತೆ ಮಾಡುವ, ಅರೆದು ನೋಡುವ ಚಂದನದಂತೆ. ಎಷ್ಟು ಚಂದ ಹೇಳ್ತಾರೆ ನೋಡಿ. ಅರೆದು ನೋಡುವ ಚಂದನದಂತೆ. ಗಂಧದ ಕೊರಡನ್ನು ತಗೊಂಡು ಕಲ್ಲಿನ ಮೇಲೆ ನೀರು ಹಾಕಿ ಅರಿತೀವಿ. ಅಕ್ಕಮಹಾದೇವಿ ತಾಯಿ ಅಂತಾಳೆ, ಚಂದನವ ತೈದಳೆ ನೊಂದೆನೆಂದು ಕಪ್ಪಗಿಟ್ಟೀತೆ. ನನ್ನ ಕಲ್ಲಿಗೆ ಹಾಕಿ ತಿಕ್ಕೇ ತಿಕ್ತಾರೆ ಅಂತ ತಿಳ್ಕೊಂಡು ಎಂದಾದ್ರೂ ಶ್ರೀಗಂಧ ಚಂದನ ದುರ್ವಾಸನೆ ಬಿಡುತ್ತದೆ? ಇಲ್ಲ. ಎಷ್ಟು ಅರಿತೀವಿ ಅಷ್ಟು ನಯವಾದ, ಮೃದುವಾದ, ಪರಿಮಳವನ್ನು ಸೂಸುವಂತ ಶ್ರೀಗಂಧ ಬರ್ತದೆ ಆ ಗಂಧದ ಚಕ್ಕೆಯ ಮೂಲಕ, ಆ ಕೊರಡಿನ ಮೂಲಕ. ಎಷ್ಟು ಚಂದ ಉದಾಹರಣೆ ಕೊಡ್ತಾರೆ. ಹರ ತನ್ನ ಭಕ್ತರ ತಿರಿವಂತೆ ಮಾಡುವ, ಅರೆದು ನೋಡುವ ಚಂದನದಂತೆ ಒಂದು ಉದಾಹರಣೆ. ಎರಡನೇ ಉದಾಹರಣೆ ಕೊಡ್ತಾನೆ ದಾಸಿಮಯ್ಯ, ಒರೆದು ನೋಡುವ ಸುವರ್ಣದಂತೆ. ಸುವರ್ಣ ಅಂದ್ರೆ ಚಿನ್ನ, ಬಂಗಾರ. ಬಹುಶಃ ನೀವು ತಗೊಳ್ಳುವಾಗ ಅದನ್ನೇನು ಹೊರಗಲ್ಲಿಗೆ ಹೆಚ್ಚಿ ನೀವು ತಗೊಳಂಗಿಲ್ಲ. 1,30,000 ಆದ್ರೂ ಪಟ್ನ ಹೋಗಿ ತಗೊಂಡ್ಬರ್ತೀರಿ. ಅವರು ತೂಕ ಕೊಡ್ತಾರೆ, ನೀವು ತಗೊಂಡ್ಬರ್ತೀರಿ. ಈಗ ರೇಟ್ ಅಲ್ಲಿಗೆ ಬಂದದೆ, ಇನ್ನು 2ಕ್ಕೆ ಮುಟ್ಟುತ್ತದೆ. 2ಕ್ಕೆ ಮುಟ್ಟುತ್ತದೆ. ಕಾಲಜ್ಞಾನದೊಳಗೆ ಹಿಂಗೆ ಬರ್ದಾರ ಬಲ್ಲಂಥ ಮಹಾತ್ಮರು, ಒಂದು ಕಾಲ ಬಂಗಾರದ ತಾಳಿ ಇಲ್ಲದೆ ಬಡವರು ಕಟ್ಟಿಗೆಯ ತಾಳಿಗಳನ್ನು ಕಟ್ಟಿಕೊಳ್ಳುವ ಕಾಲ ಬರ್ತದಂತ ಕಾಲಜ್ಞಾನದಾಗ ಬರ್ದಾರ. ಅಡ್ಡದ ಜಗತ್ತು ಸುಮ್ಮನೆ ನೋಡ್ತಾ ಹೋಗೋದು ಅಡ್ಡ. ಎಲ್ಲಿಗೆ ಹೋಗಿ ಮುಟ್ಟಿಸ್ತದ. ನಾವು ನೀವು ಅರ್ಧ ಕಳೆದೀವಿ. ಆ ಸೆಂಚುರಿ ಮುಗಿದದ, ನಾವು ನೀವು ಎಲ್ಲ ಇನ್ನೊಂದಿಟ್ಟು ಉಳಿದದ. ಏನ್ ಆಡೋದದ ಆಡಿಬಿಡು, ಉಳಿದವ್ರ ಕತೆ ದೂರದು. ನೋಡಿ, ಒರೆದು ನೋಡುವ ಚಿನ್ನದಂತೆ, ಸುವರ್ಣದಂತೆ. ಹೆಂಗವ ಮರಳಿ ತಗೊಳ್ಳುವಾಗ ತಿಕ್ಕಿ ನೋಡಿ ತಗೋತಾನ, ಹೊರಗಲ್ಲಿಗೆ ಹಚ್ತಾನ. ಬಂಗಾರವನ್ನು ತಿಕ್ಕೋದ್ರಿಂದ ಅದೇನು ಕೆಡೋದಿಲ್ಲ. ಅದಕ್ಕೆ ಚನ್ನಬಸವಣ್ಣನವರು ಎಷ್ಟು ಅಂತ ಹೇಳಿದ್ರು, ಭೂಮಿಯಲ್ಲಿ ಬಿದ್ದ ಬೀಜ ಕೆಟ್ಟಿತ್ಯನ ಬೇಡ, ಮುಂದಿನ ಫಲದೊಳಗೆ ಅರಸಿಕೋ. ಕಾಸಿ ಸೋಸಿದ ಚಿನ್ನ ಕೆಟ್ಟಿತ್ಯನ ಬೇಡ, ಮುಂದಿನ ಬಣ್ಣದೊಳಗೆ ಅರಸಿಕೋ. ಅದು ಹೊಳಪು ಬರ್ತದೆ, ಮಿಂಚುತ್ತದೆ. ಈ 2 ಮಾತನ್ನು ಹೇಳಿ ಮುಂದಿನ ಮಾತನ್ನು ಹೇಳುತ್ತಾರೆ ದಾಸಿಮಯ್ಯನವರು. ಕಡಿದು ನೋಡುವ ಕಬ್ಬಿನ ಕೋಲಿನಿಂದ ಸಿಹಿಯನ್ನು ಕೊಡುವಂತ ಕಬ್ಬನ್ನು ಕಡಿತಾರೆ, ಅದನ್ನು ಹೊರೆ ಕೊಟ್ಟಿ ತರ್ತಾರೆ. ಅದನ್ನ
ಫ್ಯಾಕ್ಟರಿಯೊಳಗ ಗಾಣದೊಳಗ ಹಾಕಿ ಅದನ್ನು ನುರಿಸ್ತಾರ. ಅದು ಕೆಟ್ಟ ತೊಂದರೆ ಕೊಟ್ಟರು ಕೂಡ ಕಪ್ಪು ತನ್ನ ಸಿಹಿಯ ಧರ್ಮವನ್ನು ಬಿಡುವುದಿಲ್ಲ, ಸಿಹಿಯ ಗುಣವನ್ನು ಬಿಡುವುದಿಲ್ಲ. ಈ ಸೃಷ್ಟಿಯ 3-4 ಉದಾಹರಣೆಗಳನ್ನು ಕೊಟ್ಟು ಹಿಂಗಾದರೂ ಕೂಡ ಅವು ತಮ್ಮ ಮೂಲ ಗುಣವನ್ನು ಹೆಂಗೆ ಬಿಡೋದಿಲ್ಲೋ ಹಾಗೆ ಭಗವಂತನ ಪರೀಕ್ಷೆಯಲ್ಲಿ ಭಕ್ತನಾಗಿರುವಂತವನು ಬೆದರದೆ ಬೆಚ್ಚದೆ ಇದ್ದಡೆ ಕರಬಿಡಿದು ಎತ್ತಿಕೊಂಬ ನೋಡ ನಮ್ಮ ರಾಮನಾಥ. ಯಾವ ಬೆದರೋದಿಲ್ಲ, ಬೆಚ್ಚೋದಿಲ್ಲ, ಹೆದರೋದಿಲ್ಲ. ನೀ ಏನ್ ಮಾಡ್ತಿ ಮಾಡು, ನಿನ್ನ ಕರುಣೆ ಕೃಪೆ ಹೊಂದಿದ್ರೆ ಸಾಕು. ಶಿವನೇ, ನನ್ನ ಬದುಕಿನೊಳಗೆ ಏನು ತಂದರೂ ಕೂಡ ಅದು ನಿನ್ನ ಅನುಗ್ರಹದ ಪ್ರಸಾದ ಅನ್ನುವಂತಹ ಭಾವದೊಳಗ ಯಾರು ಸ್ವೀಕಾರ ಮಾಡ್ಯಾರ ಅವರು ಜಗತ್ತಿನೊಳಗ ಅವನ ಪರೀಕ್ಷೆಯೊಳಗ ಪಾಸ್ ಆಗ್ಯಾರ. ಹಂಗ ಭಗವಂತನ ಪರೀಕ್ಷೆಯೊಳಗ ಭಕ್ತರು ಹೆಂಗ ಪಾಸ್ ಆಗಬೇಕೋ ಹಂಗ ಗುರುವಿನ ಪರೀಕ್ಷೆಯೊಳಗ ಶಿಷ್ಯನಾಗಿರುವಂತವನು ಪಾಸ್ ಆಗಬೇಕು. ಒಂದು ಸಲ ಪ್ರೀತಿಯಿಂದ ಮಾತಾಡಿಸಿ ನೋಡ್ತಾನ ಗುರು, ಒಂದು ಸಲ ಜೈಂತಿಸಿ ನೋಡ್ತಾನ ಗುರು, ಒಂದು ಸಲ ನಮ್ಮ ಹೊರಗಲ್ಲಿಗೆ ಹಚ್ಚಿ ನೋಡ್ತಾನ ಗುರು, ಒಂದೊಂದು ಕ್ಷಣ ನಮ್ಮನ್ನ ಉಪವಾಸ ಇರಿಸಲೂ ಹೇಳಿ ಪರೀಕ್ಷೆ ಮಾಡ್ತಾನ ಗುರು. ಆ ಎಲ್ಲ ಪರೀಕ್ಷೆಗಳಲ್ಲಿ ನಿಜವಾದ ಶಿಷ್ಯನಾಗಿರುವಂತವನು ನಂಬಿ ಅದನ್ನು ಗೆಲ್ಲುತ್ತಾನೆ, ಸಾಧಿಸ್ತಾನೆ. ನಾನು ನಿನ್ನೆ ಹೇಳಿದ್ದೆಲ್ಲ, ಗುರುಗಳನ್ನವರೇ ಬೇಡಾಗಿರುವ ಕಾಲದೊಳಗೆ ನಾವು ಬದುಕೀವಿ. ಈಗೆಲ್ಲ ಗೂಗಲ್ಲೇ ನಮಗೆ ಗುರು ಆಗ್ಯಾರ. ಗುರು ಯಾಪ್ ಅಂತ ಬಂದಾವೆ, ಹೌದಲ್ರಿ? ಗೂಗಲ್ ಗುರು, ಗುರು ಯಾಪ್. ಇದ್ ಗುರುಗಳು ಸುಮ್ಮಕೊಂಡಿರುವ ಕಾಲ ಬಂದದ್ದು. ಗುರುವಿನ ಬಳಿಗೆ ಹೋಗಿ ಅರಿವಿನ ವರವನ್ನ ಪಡ್ಕೊಳ್ಳುವಂತ ಎಷ್ಟು ಜನ ಭಕ್ತಾದಿಗಳನ್ನ ನಾವು ನೋಡ್ತೀವಿ ಹೇಳ್ರಿ? ಬಹಳ ಕಡಿಮೆ. ಎಲ್ಲ ಗುರು ಯಾವ ಕ್ಷಣದೊಳಗೆ ಯಾವ ರೀತಿಯ ಅನುಗ್ರಹವನ್ನ ಶಿಷ್ಯನಿಗೆ ಮಾಡ್ತಾನೋ ಹೇಳಾಗಿ ಬರೋದಿಲ್ಲ. ಅದಕ್ಕಾಗಿನೇ ಗುರು ಸೇವೆಯನ್ನು ಮಾಡುವಾಗ ಕಾಯ ವಾಚ ಮನಸ್ಸ ಮಾಡಬೇಕು. ಗುರು ಏನಂದ್ರೂ ಕೂಡ ಅದನ್ನ ಪ್ರಸಾದ ಅಂತ ತಿಳ್ಕೊಂಡು ಬದುಕಬೇಕು ಅನ್ನುವುದನ್ನ ಸರ್ವಜ್ಞ ಮಹಾನುಭಾವ ಒಂದು ತ್ರಿಪದಿಯೊಳಗೆ ಬಹಳ ಚಂದ ಹೇಳ್ಯಾನ. ಎತ್ತಾಗಿ ತೊತ್ತಾಗಿ ಹಿತ್ತಲದ ಗಿಡವಾಗಿ ಮತ್ತೆ ಗುರುವಿನ ಪಾದದ ಕೆರವಾಗಿ ಹತ್ತಿಲಿರಿ ಅಂತ ಸರ್ವಜ್ಞ ಎರಡು ಚಂದ ಹೇಳ್ತಾನೆ ನೋಡಿ. ಗುರುವಿನ ಬಳಿಯಲ್ಲಿ ಹೆಂಗಿರ್ಬೇಕು ಅಂದ್ರೆ ಶಿವಕುಮಾರ ಸ್ವಾಮಿಗಳು ಉದ್ದಾನ ಶಿವಯೋಗಿಗಳ ಬಳಿಯಲ್ಲಿ ಹೆಂಗಿದ್ರು ಅನ್ನೋದಕ್ಕ ಈ ತ್ರಿಪದಿಯ ವಚನವೇ ನಮಗೆ ಸಾಕ್ಷಿ. ಸರ್ವಜ್ಞ ಅಂತ ಹೇಳ್ತಾನ, ಎತ್ತಾಗಿ ಗುರುವಿನ ಮಠದೊಳಗೆ ಎತ್ತು ದುಡಿದಾಗ ದುಡಿಬೇಕಂತ, ಎತ್ತಾಗಬೇಕಂತ. ತೊತ್ತಾಗಿ, ತೊತ್ತು ಅಂದ್ರೆ ಸೇವೆ, ದಾಸ, ದಾಸಾನುದಾಸನಾಗಿ ಏನು ಅವಕಾಶ ಸಿಗ್ತದ ಅದೆಲ್ಲವೂ ಕೂಡ ತೊತ್ತಾಗಿ. ಇಷ್ಟೇ ಆದ್ರೆ ಆತನಿಗೆ ಖುಷಿ ಅನಿಸಲಿಲ್ಲ. ಸರ್ವಜ್ಞ ಹೇಳ್ತಾನ, ಹಿತ್ತಲದ ಗಿಡವಾಗಿ. ಗುರುವಿನ ಆಶ್ರಮದೊಳಗ ಮಠದೊಳಗ ಹಿತ್ತಲಾಗಿರುವ ಗಿಡ ಆಗಬೇಕಂತ. ಗುರು ಬಂದು ಕೂತರು ನೆರಳು ಕೊಡುವಂಗಾಗಿರ್ಬೇಕು. ಅಷ್ಟೇ ಅಲ್ಲ, ಹಣ್ಣು ಕೊಡಂಗಾಗಿರ್ಬೇಕು. ಇಲ್ಲ ಕೊನೆಗೆ ಆತನ ಪೂಜೆಗೆ, ಶಿವ ಪೂಜೆಗೆ ಹೂಪತ್ರಿಯನ್ನಾದರೂ ಕೊಡುವಂತ ಗಿಡವಾಗಬೇಕು, ಹಿತ್ತಲದ ಗಿಡವಾಗಬೇಕು. ಇಷ್ಟಾದರೂ ಸಮಾಧಾನ ಆಗಲಿಲ್ಲ. ಕೊನೆಗೊಂದು ಮಾತನ್ನ ಹೇಳ್ಯಾನ, ಗುರುವಿನ ಪಾದದ ಕೆರವಾಗಿ ಹತ್ತಿಲಿರೆ ಅಂತ ಸರ್ವ. ನೋಡಿ, ಇವತ್ತಿನ ಕಾಲದೊಳಗೆ ನಾವು ನೀವು ವಿಚಾರ ಮಾಡೋದಾದ್ರೆ ಈ ಮಾತು ಎಷ್ಟು ಜನ ಒಪ್ಪುವುದಾರ? ಗುರುವಿನ ಪಾದಕ್ಕೆ ಕೆರವಾಗಬೇಕಂತ, ಪಾದರಕ್ಷೆ ಆಗಬೇಕಂತ. ಅವರು ಮೆಟ್ಟು 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 ನಡೆದ್ರ ಅವು ಹೆಂಗ ಪವಿತ್ರ ಪಾದುಕೆಗಳಾಗ್ತಾವಲ್ಲ, ಹಂಗ ಗುರುವಿನ ಚರಣವನ್ನ ನಂಬಿ ಈ ಜೀವನವನ್ನ ಧನ್ಯ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಸರ್ವಜ್ಞ ಹೇಳ್ತಾರೆ. ಆ ರೀತಿಯೊಳಗ ಉದ್ದಾನ ಶಿವಯೋಗಿಗಳು ಇವರ ಮನಸ್ಸನ್ನ, ಭಾವನೆಯನ್ನ ತಿದ್ದಿ ತೀಡಿ ಇವರೊಳಗೊಂದು ಉತ್ತಮ ಸಂಸ್ಕಾರವನ್ನು ತುಂಬುವ ಸಲುವಾಗಿ ಮತ್ತೆ ಮತ್ತೆ ಮಾತಿಗೆ ಸಿಟ್ಟಿಗೆ ಬರ್ತಿದ್ರು. ಬೇರೆಯವರು ಯಾರಾಗಿದ್ರೆ ಬಿಟ್ಟು ಹೋಗ್ಬೇಕು. ಹಂಗ ಕುಂತ್ರೂ ಕಷ್ಟ, ನಿಂತರೂ ಕಷ್ಟ, ಮಾತಾಡಿದ್ರು ಕಷ್ಟ, ಮಾತಾಡದಿದ್ರು ಕಷ್ಟ. ಹಿಂಗ ಪರೀಕ್ಷೆ ಮಾಡ್ಯಾರ.
ಪರೀಕ್ಷೆಗೆ ಗುರಿಯಾದಾಗಲೇನೆ ಅದೊಂದು ಮೂರ್ತಿ ಆಗ್ತದ್ರಿ. ಒಂದು ಗುಡ್ಡದ ಕಲ್ಲು, ಕಾಡಿನ ಕಲ್ಲು, ಶಿಲ್ಪಿ ಏನ್ ಮಾಡ್ತಾನೆ? ಅದನ್ನು ನೆಲದ ಮೇಲೆ ಹಾಕಿ ಕಾಡುಗಲ್ಲು ಆಯ್ಕೆ ಮಾಡಿ ತಂದಾನ. ಅದರೊಳಗೆ ಏನೂ ಇಲ್ಲ, ಆದ್ರೆ ಅದರೊಳಗೆ ಎಲ್ಲದನ್ನು ತುಂಬುವ ಕಲಾ ಶಿಲ್ಪಿಯೊಳಗಿರುತ್ತದೆ. ನಮಗ ಕಲ್ಲು ಕಲ್ಲಾಗಿ ಕಾಣ್ತದ, ಆದ್ರೆ ಕಲ್ಲಿನೊಳಗೊಂದು ಮೂರ್ತಿಯಾಗುವ ಕಲೆ ಶಿಲ್ಪಿಗೆ ಗೊತ್ತಿರುತ್ತದೆ. ವಿದೇಶದೊಳಗೊಬ್ಬ ಮೈಕಲ್ ಆಂಜಲೋ ಅಂತಾಗಿ ಹೋದ ಬಹಳ ದೊಡ್ಡ ಶಿಲ್ಪಶಾಸ್ತ್ರವನ್ನ ಬಲ್ಲಂತ ಪರಮಜ್ಞಾನಿ. ಹೇಗ ಹೊರಟಿರುವಾಗ ದೊಡ್ಡ ಶ್ರೀಮಂತರ ಮನೆಯ ಮುಂದೆ ಒಂದು ಹೆಬ್ಬಣ್ಣೆ ಬಿದ್ದಿರ್ತದೆ, ಅದ್ರ ಮ್ಯಾಗ ಯಾರು ಬೇಕು ಅವ್ರು ಕೂಡ್ತಿರ್ತಾರ, ಕುಂತು ಉಗುಳ್ತಿರ್ತಾರ, ನೀರು ಚೆಲ್ತಿರ್ತಾರ. ಮೈಕಲ್ ಆಂಜಲೋ ನೋಡಿದ, ಆ ಶ್ರೀಮಂತರ ಬಳಿಗೆ ಹೋಗಿ ಕೇಳಿದ, ಈ ಕಲ್ಲು ನನಗೆ ಕೊಡ್ತೀರೇನು? ಮಾರಾಯ, ಮೊದಲು ತಗೊಂಡು ಹೋಗಂತ. ನನ್ನ ಮನೆ ಮುಂದೆ ದೊಡ್ಡದಾಗಿ ಬಿದ್ದದ, ಬಹಳ ವೇಸ್ಟ್ ಅದ, ಇದನ್ನು ತಗೊಂಡ ಏನ್ ಮಾಡ್ಲಿ? ಬಹಳ ಚಲೋ ಬಂದಿ, ನನಗೆ ಇದನ್ನು ತಗೊಂಡು ಹೋಗಿ ಎತ್ತಿ ಹಾಕೋದು ಬಹಳ ಕಷ್ಟ ಆಗಿತ್ತು, ನೀ ಬಂದಿ ಅದನ್ನು ತಗೊಂಡು ಹೋಗ್ಕಟ್ಟೆ. ಮೈಕಲ್ ಆಂಜಲೋ ಆ ಕಲ್ಲನ್ನು ತರ್ತಾನ, ಅದಕ್ಕೆ ಸಂಸ್ಕಾರ ಕೊಡ್ತಾನ, ಅದಕ್ಕೆ ಮೂರ್ತಿಗೊಳಿಸ್ತಾನ, ಅದನ್ನ ಇಂಗ್ಲೆಂಡಿನ ರಾಜಬೀದಿಯೊಳಗೆ ನಿಲ್ಲಿಸ್ತಾನ. ಅದನ್ನ ನೋಡಾಕ ಲಕ್ಷೋಪಲಕ್ಷ ಜನಗಳು ಬರ್ತಾರ. ಎಲ್ಲರೂ ಬಂದು ನೋಡುವಾಗ ಕಲ್ಲು ಕೊಟ್ಟವನು ಬರ್ತಾನೆ, ಕಲ್ಲು ಕೊಟ್ಟವನು ಬರ್ತಾನೆ. ವಾ, ಖುಷಿ ಪಟ್ಟ, ನೋಡಿದ, ಅದನ್ನ ನೋಡಿ ಎಂಜಾಯ್ ಮಾಡಿದ. ಯಾರು ಇದನ್ನು ಮಾಡಿದವರು? ಅಲ್ಲೇ ಇದ್ದ. ಅವನಿಗೆಲ್ಲರೂ ಧನ್ಯವಾದ ಸಲ್ಲಿಸ್ತಾ ಇದ್ರು. ಆವಾಗ ಈ ಸಾಹುಕಾರನು ಕೂಡ ಕಲ್ಲು ಕೊಟ್ಟವನು ಹೋಗಿ ಅವನಿಗೆ ಥ್ಯಾಂಕ್ಸ್ ಹೇಳ್ದ. ಆವಾಗ ಮೈಕಲ್ ಆಂಜಲೋ ಅಂತಾನೆ, ಅಪ್ಪ, ನಿನಗೆ ನಾನು ಥ್ಯಾಂಕ್ಸ್ ಹೇಳಬೇಕು, ಇಂಥ ಮೂರ್ತಿಯನ್ನು ತಯಾರು ಮಾಡುವ ಕಲ್ಲು ಕೊಟ್ಟಂತ ಪುಣ್ಯಾತ್ಮ ನೀನು, ನಿನಗೆ ಥ್ಯಾಂಕ್ಸ್ ಅಂದ. ಅವನಿಗೆ ಬಹಳ ಆಶ್ಚರ್ಯ ಆಯ್ತು. ಯಾವ ಕಲ್ಲು? ಅದೇ ನಮ್ಮ ಮನೆ ಮುಂದೆ ಫುಟ್ಪಾತ್ ಮೇಲೆ ಬಿದ್ದಿತ್ತಲ್ಲ, ಅದೇ ಕಲ್ಲೇನು? ಅದೇ ಇದು. ಕಲ್ಲು ಕಲ್ಲಾಗಿ ಕಾಣುವುದು ಬೇರೆ, ಕಲ್ಲು ಕಲೆಯಾಗಿ ಕಾಣುವುದು ಬೇರೆ. ಕಲ್ಲಿನೊಳಗೂ ಕಲೆಯನ್ನ ಅರಳಿಸಿ ಬೆಳಗಿಸೋದು ಬೇರೆ, ಇದು ಗುರುವಿನ ಕೆಲಸ. ಅವನೊಬ್ಬ ಶಿಲ್ಪಿ ಗುರು. ಬದುಕನ್ನು ತಿದ್ದುತ್ತಾನೆ, ತೀಡುತ್ತಾನೆ, ಆದರ್ಶಗೊಳ್ತಾನೆ, ಗೊಳಿಸ್ತಾನೆ. ಈ ಬದುಕಿನೊಳಗೆ ನಡೆ ನುಡಿಗಳನ್ನು ತುಂಬಿ ಈ ಜೀವನವನ್ನ ಪಾವನ ಮಾಡ್ತಾನೆ. ಆ ರೀತಿಯೊಳಗೆ ವೃದ್ಧಾನ ಶಿವಯೋಗಿಗಳು ನಿತ್ಯ 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 ಶಿಲ್ಪಿಯಂತೆ ಶಿವಕುಮಾರ ಸ್ವಾಮೀಜಿಯವರ ಬದುಕಿನೊಳಗ ಸಂಸ್ಕಾರವನ್ನು ತುಂಬಿದರು. ನೋಡಿ, ಕಾಡುಗಲ್ಲು ಅದನ್ನು ಶಿಲ್ಪಿ ಕೆತ್ತಿದ, ಮೂರ್ತಿ ಮಾಡಿದ. ಅದು ಪರಿಪೂರ್ಣ ಮೂರ್ತಿ ಆದ ಮೇಲೆ ಗರ್ಭಗುಡಿಯೊಳಗ ಅದು ಮೂರ್ತಿ ಬಂದು ಕೂತ ಮೇಲೆ ಇತಿಹಾಸದೊಳಗೆ ನಿತ್ಯ ಪೂಜೆಗೊಳ್ಳುತ್ತದೆ, ನಿತ್ಯ ಪೂಜೆಗೊಳ್ಳುತ್ತದೆ. ಹೀಗೆ ಒಂದು ಮೂರ್ತಿಯನ್ನು ತಂದು ಕೂಡಿಸಿ ಪೂಜೆ ಮಾಡುವ ಆ ಅಪರೂಪದ ದೇಗುಲದೊಳಗ ಸಾಯಂಕಾಲದ ಪೂಜೆ ಮುಗಿದ ಮೇಲೆ ಎಲ್ಲರೂ ಹೋದ್ರು. ಆ ಒಳಗಡೆ ಇರುವ ಮೂರ್ತಿಯನ್ನ ಆ ಗುಡಿಯ ಕೆಳಗಡೆ ಮೆಟ್ಟಿಲಿಗೆ ಹಾಕಿರುವಂತ ಕಲ್ಲು ಕೇಳ್ತಂತೆ, ಏನಯ್ಯ ಮೂರ್ತಿ ದೇವ, ನಾನು ನೀನು ಇಬ್ರು ಒಂದ ಗುಡ್ಡದವರು, ನಾನು ನಿನ್ನೂ ಒಂದ ಗಾಡ್ಯಾಗ ಏರ್ಕೊಂಡು ಬಂದರು, ನಿನಗೆ ದಿನ ಅಭಿಷೇಕ ಮಾಡಿ ಮಂಗಳಾರತಿ ಮಾಡಿ ಹೂ ಏರಿಸ್ತಾರ, ನನ್ನ ತಿಳ್ಕೊತ ಹೋಗ್ತಾರ, ನನಗ್ಯಾಕೆ ಹಿಂಗ ಗತಿ, ನಿನಗ್ಯಾಕ ಹಂಗ ಸ್ಥಿತಿ? ಪಾಂಟುಣಿಗಿ ಅಷ್ಟೇ ಕಲ್ಲು ಅದು ಕೇಳಿದಾಗ ಮೂರ್ತಿ ಕಲ್ಲು ಹೇಳ್ತಂತ, ಅಪ್ಪ, ನಾ ಯಾಕೆ ಪೂಜೆಗೊಳ್ತಾ ಇದ್ದೀನಂದ್ರ ನಾನು ಉಳಿಪಟ್ಟುಗಳನ್ನ ತಾಳಿನಿ, ಅದಕ್ಕಾಗಿ ಒಳ ಕೂತು ಪೂಜೆಗೊಳ್ತೀನಿ. ಒಳಿಯಿಂದ ಪಡೆದು ನಿತ್ಯ ಕಾಡುವನು ಎಂದು ಒಡೆದು ಹೋದರ ನೀನು ಮೂರ್ತಿಯಾಗುವುದು ಎಂದು ಕಟಯುವ ಕಠಿಣದಲ್ಲಿ
ಕಲ್ಲು ಬಂಡೆಯ ಹಾಗೆ ಕಲ್ಲು ಬಂಡೆಯ ಹಾಗೆ ಕಟ್ಟಿ ಮಾಡಿಕೋ ಎದೆಯ ಕಲ್ಲು ಬಂಡೆಯ ಹಾಗೆ ಕಟ್ಟಿ ಮಾಡಿಕೋ ಎದೆಯ ಕಲ್ಲೆ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಆ ಕಲ್ಲೆ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಕಲ್ಲು ಬಂಡೆಯ ಹಾಗೆ ಕಲ್ಲು ಬಂಡೆಯ ಹಾಗೆ ಕಲ್ಲು ಬಂಡೆಯ ಹಾಗೆ ಕಟ್ಟಿ ಮಾಡಿಕೋ ಎದೆಯ ಆ ಕಲ್ಲೆ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಒಳ್ಳಿಯಿಂದ ಬಡದು ನಿತ್ಯ ಕಾಡುವ ಒಳ್ಳಿಯಿಂದ ಬಡದು ನಿತ್ಯ ಕಾಡುವ ಬಡದು ಹೋದರ ನೀನು ಮೂರ್ತಿಯಾಗುವುದು ಎಂದು ಬಡದು ಹೋದರ ನೀನು ಮೂರ್ತಿಯಾಗುವುದು ಎಂದು ಕಡೆಯುವ ಕಠಿಣದಲ್ಲಿ ಕಾರುಣ್ಯ ತಲೆಯಿದೆ ಕಡೆಯುವ ಕಠಿಣದಲ್ಲಿ ಕಾರುಣ್ಯ ತಲೆಯಿದೆ ಕಾಡುವ ಕೊರಳಿನಲ್ಲಿ ಒಲವಿನ ಸೆಲೆಯಿದೆ ಕಾಡುವ ಕೊರಳಿನಲ್ಲಿ ಒಲವಿನ ಸೆಲೆಯಿದೆ ಕಲ್ಲು ಬಂಡೆಯ ಹಾಗೆ ಕಲ್ಲು ಬಂಡೆಯ ಹಾಗೆ ಕಟ್ಟಿ ಮಾಡಿಕೋ ಎದೆಯ ಕಲ್ಲೆ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಆ ಕಲ್ಲೆ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಕಲ್ಲನ್ನಡುವ ಗಿಡಕ್ಕೆ ತಾನೆ ಕಲ್ಲು ಬಡದು ನೋಡುವರು ಕಲ್ಲನ್ನಡುವ ಗಿಡಕ್ಕೆ ತಾನೆ ಕಲ್ಲು ಬಡದು ನೋಡುವರು ಕಲ ನೀಡುವ ಭೂಮಿಗೆ ಹಿಂಸೆ ಮಾಡಿ ಕಾಡುವರು ಕಲ ನೀಡುವ ಭೂಮಿಗೆ ಹಿಂಸೆ ಮಾಡಿ ಕಾಡುವರು ಒಳ್ಳೆತನ ಗೆಲ್ಲುವುದೊಂದೇ ಇತಿಹಾಸ ನೋಡಿದಾಗ ಒಳ್ಳೆತನ ಗೆಲ್ಲುವುದೊಂದೇ ಇತಿಹಾಸ ನೋಡಿದಾಗ ನಮದು ಕಾಲ ಬರುವುದೊಂದೇ ತಾಯಿ ಬಾಳು ಆಗಿದಾಗ ನಮದು ಕಾಲ ಬರುವುದೊಂದೇ ತಾಯಿ ಬಾಳು ಆಗಿದಾಗ ಕಲ್ಲು ಬಂಡೆಯ ಹಾಗೆ ಕಲ್ಲು ಬಂಡೆಯ ಹಾಗೆ ಕಟ್ಟಿ ಮಾಡಿಕೋ ಎದೆಯ ಆ ಕಲ್ಲೆ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಆ ಕಲ್ಲೆ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ
ಯಾವುದು ತಾಳಿ ಕೊಡುತ್ತದೆ ಅದು ಮೂರ್ತಿ ಆಗ್ತದೆ, ಪೂಜೆ ಬರುತ್ತದೆ. ಗುರುವಿನ ಅಡಿಯಲ್ಲಿ ಉಡಿಯಾಗಿ ತಾಳಬೇಕು ಶಿಷ್ಯನಾಗಿರುವಂತ. ಇತಿಹಾಸವನ್ನು ನೋಡಿದಾಗ ತಾಳಿನವನೇ ಈ ಜಗತ್ತಿನೊಳಗೆ ಗೆದ್ದಾನ, ಬಾಳ್ಯಾನ, ಬದುಕ್ಯಾನ, ಇವತ್ತಿಗೂ ಬೆಳಕಾಗಿ ಉಳಿದಾನ. ಉದ್ಧಾರ ಶಿವಯೋಗಿಗಳವರ ಅಂತಃಕರಣ ಕರುಣೆಯಿಂದ ತುಂಬಿತ್ತು. ಆದರೆ ವ್ಯಾವಹಾರಿಕವಾಗಿ ಶಿವಕುಮಾರ ಸ್ವಾಮಿಗಳ ಜೊತೆಯಲ್ಲಿ ವ್ಯವಹರಿಸುವಾಗ, ಮಾತನಾಡುವಾಗ ಎಷ್ಟು ಕಠಿಣವಾಗಿ ನನ್ನ ಗುರುಗಳಿದ್ದಾರೆ ಎನ್ನುವಂತ ರೀತಿಯೊಳಗ ಭಾಸವಾಗ್ತಾ ಇತ್ತು. ಆದ್ರೆ ಒಂದು ಸತ್ಯ ನಮಗೆ ಗೊತ್ತಿರಲಿ, ಈ ಜಗತ್ತಿನೊಳಗ ಕರುಣಾಜೀವಿ ಅಂದ್ರ ಹಡೆದ ತಾಯಿ, ಕರುಣಾಮೂರ್ತಿ ಅಂದ್ರ ನಮ್ಮ ಬದುಕಿಗೆ ಬೆಳಕನ್ನ ಚೆಲ್ಲುವಂತ ಸದ್ಗುರು. ಇವರಿಬ್ಬರೇ ಕರುಣಾಮೂರ್ತಿಗಳು ಈ ಜಗತ್ತಿನೊಳಗೆ. ಅದಕ್ಕಾಗಿಯೇ ಗುರುತಾಯಿ ಎಂದಾರ ಗುರುವನ್ನ. ಮೈಲಾರ ಬಸವಲಿಂಗ ಶರಣರು ತಮ್ಮ ತ್ರಿಪದಿಯೊಳಗೆ ಈ ಮಾತನ್ನು ಹೇಳ್ತಾರೆ, ಗುರುತಾಯಿ ನೀ ನೆನಗೆ ಕೃಪೆಯ. ಅವ್ವನೊಳಗೆ ಎಷ್ಟು ಚತುರತೆ, ಪ್ರೀತಿ, ವಾತ್ಸಲ್ಯ ಇರ್ತದಲ್ಲ. ಮಕ್ಕಳು ಏನೇ ತಪ್ಪು ಮಾಡಿದ್ರು ಕೂಡ ಆ ಕ್ಷಣದೊಳಗೆ ಸಿಟ್ಟಿಗೆ ಬಂದು ಬೈದರೂ ಕೂಡ ಮತ್ತೆ ಅಪ್ಪಿ ಮುದ್ದಾಡಿ ತನ್ನ ಅಕ್ಕರೆಯ ಮಮಕಾರವನ್ನು ತೋರುವವಳು ಹಡೆದ ತಾಯಿ. ಅವಳನ್ನ ಕರುಣಾಮಯಿ ಅಂತ ಕರೀತಾರೆ. ಅದೇ ರೀತಿ ಗುರುವು ಕೂಡ ಕರುಣಾಮಯಿ. ಉದ್ದಾನ ಶಿವಯೋಗಿಗಳು ಬಂದು ಬದುಕಿನೊಳಗ ಪರೀಕ್ಷೆಗಳು, ಸಾಧನೆ ಆಗಲಿ ಅನ್ನುವ ಸಲುವಾಗಿ ಪರೀಕ್ಷೆಗಳು. ಅದಕ್ಕಾಗಿ ಗುರು ಸಾನ್ನಿಧ್ಯ ಅನ್ನೋದೇನಿದೆಯಲ್ಲ, ಅದು ನಮ್ಮ ಬದುಕಿನೊಳಗ ಬಹಳ ದೊಡ್ಡ ಬದಲಾವಣೆಯನ್ನು ತರ್ತದ್ರಿ. ಅದಕ್ಕಾಗಿ ಗುರುವಿನ ಸಂವಿಧಾನಕ್ಕೆ ನಾವು ಓದ್ತಾ ಇರಬೇಕು. ಅದಕ್ಕಾಗಿಯೇ ಕನ್ನಡದ ಸಾಹಿತಿಗಳಾಗಿರುವಂತ ಮೈಸೂರಿನ ಕೆ.ಸಿ. ಶಿವಪ್ಪನವರು ಬಹಳ ಚಂದ ಕೆಲವು ಮಾತುಗಳನ್ನು ಹೇಳ್ತಾರೆ. ತಿಳಿಯ ಬಯಸುವ ನೀನು ಹೋಗು ಗುರುವಿನ ಬಳಿಗೆ. ನೀ ತಿಳ್ಕೋಬೇಕು, ಉದ್ಧಾರ ಆಗಬೇಕು, ಶಾಂತಿಯ ಜೀವನವನ್ನು ಕಲಿಬೇಕು, ಜೀವನದೊಳಗೊಂದು ಯೋಗ್ಯತೆಯನ್ನು ಪಡ್ಕೋಬೇಕು, ಈ ಜೀವನ ಪಾವನ ಆಗಬೇಕು ಅಂದ್ರ ಎಲ್ಲೆಲ್ಲರೂ ಹೋಗಬೇಡ, ಕಂಡಲ್ಲಿ ತಿರುಗಬೇಡ. ಎಲ್ಲಿ ಹೋದ ನಿನಗೆ ಪರಿಪೂರ್ಣವಾದ ಜೀವನದ ಆನಂದ ಸಿಗ್ತದೋ ಅಲ್ಲಿ ಹೋಗು. ಹೋಗು ಗುರುವಿನ ಬಳಿಗೆ. ಚಂದ ಹೇಳ್ತಾರೆ, ಗುರುವಿನ ಬಳಿಗೆ ಹೋಗಪ್ಪ. ಗುರುಪಾದವನ್ನು ನಂಬಿ ಶಿವಕುಮಾರ ಸ್ವಾಮಿಗಳು ಬಂದು ಈ ಶಿಷ್ಯನನ್ನ ಬಹಳ ಪ್ರೀತಿಯಿಂದ ಉದ್ದಾನ ಶಿವಯೋಗಿಗಳೇ ಆಯ್ಕೆ ಮಾಡಿಕೊಂಡ್ರು. ಅವರೇ ಆಯ್ಕೆ ಮಾಡಿಕೊಂಡ್ರು. ಆ ಹಿಂದಿನ ಪ್ರಸಂಗ ನೀವೆಲ್ಲ ಕೇಳಿರಿ. ಇಂದಿನ ಉತ್ತರಾಧಿಕಾರಿಗಳಾಗಿರುವಂತ ವರುಣಾರಾಧ್ಯರು ಐಕ್ಯರಾದಾಗ ಮುಂದಿನ ಉತ್ತರಾಧಿಕಾರಿ ಯಾರು ಅನ್ನುವಂತ ಪ್ರಶ್ನೆ ಬಂದಾಗ ಸಮಾಧಿಯ ಕಾರ್ಯಕ್ಕೆ ಬಂದಿರುವಂತ ಪದವಿ ಪರೀಕ್ಷೆಯ ಮೊದಲ ಪರೀಕ್ಷೆಯನ್ನ ಓದುವಂತ ಶಿವಣ್ಣನಿಗೆ ಆ ಪೀಠದ ಅಧಿಕಾರ ಸಿಗುವಂತ ಯೋಗ ಬಂತು. ಗುರುಗಳ ಅಪ್ಪಣೆ ಮಾಡಿದ್ರೆ ಅದನ್ನ ನಿರಾಕರಿಸಲಿಲ್ಲ, ಸಾಷ್ಟಾಂಗ ಹಾಕಿ ಒಪ್ಪಿಕೊಂಡ್ರು. ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೇನೆ, ಕಬೀರದಾಸರ ಒಂದು ಮಾತು, ಈ ದುನಿಯಾದೊಳಗೆ, ಈ ಜಗತ್ತಿನೊಳಗ ಗುರು ಮಿಲೆ ಲಾಖ ಲಾಖ, ಗುರು ಮಿಲೆ ಲಾಖ ಲಾಖ, ಲಕ್ಷಗಟ್ಟಲೆ ಗುರುಗಳು ಸಿಗ್ತಾರೆ ಈ ಜಗತ್ತಿನಾಗ. ಬೇಕಾದಷ್ಟು ಮಂದಿ ಅದಾರ. ಕಬೀರದಾಸ್ ಹೇಳ್ತಾನೆ, ಚಂದ ಹೇಳ್ತಾನ, ಗುರು ಮಿಲೆ ಲಾಖ ಲಾಖ ಮಗರ್ ಶಿಷ್ಯ ಮಿಲೆ ಲಾಖೋ ಮೇ ಏಕ್, ಮಗರ್ ಶಿಷ್ಯ ಮಿಲೆ ಲಾಖೋ ಮೇ ಏಕ್. ಶಿಷ್ಯರು ಸಿಗುವುದು ದುರ್ಲಭದ, ಲಕ್ಷದೊಳಗೆ ಒಂದು ಸಿಗ್ತಾವ ಪಕ್ಕ. ಡೂಪ್ಲಿಕೇಟ್ ಮುತ್ತುಗಳು ಮಾರ್ಕೆಟ್ನೊಳಗೆ ಬೇಕಾದಷ್ಟು ಸಿಗ್ತಾವ. 100 ರೂಪಾಯಿ ಕೊಟ್ರ 100 ಕೊಡ್ತಾರೆ. ಪ್ಲಾಸ್ಟಿಕ್ಕಿನ ಮುತ್ತ ಡಬ್ಬೆಗಿರ್ತಾವ. ತಂದು 3 ದಿನಕ್ಕೆ ಮ್ಯಾನೇಜ್ ಎಲ್ಲ ಸುಳಿತದ. ಅಂತ ಮುತ್ತು ಬಹಳ ಸಿಗ್ತಾವ್ರಿ. ಆದ್ರೆ ನಿಸರ್ಗದೊಳಗ ಸ್ವಾತಿಯ ಮಳೆ ಹನಿ, ಸಮುದ್ರದ ಆಳದಲ್ಲಿರುವಂತ ಸಿಂಪು ಮೇಲೆ ಬಂದು ಇಬ್ಬಾಗವಾಗಿ ಬಾಯಿ ತೆಗೆದಾಗ ಆ ಮಳೆಯ ಹನಿ ಅದರೊಳಗೆ ಬಿತ್ತು ಅಂದ್ರೆ
ಹಿಂಗ ಮುಚ್ಚಿಕೊಂಡು ಕೆಳಗೆ ತಗೊಂಡು ಹೋಗ್ತದ. ಮುಂದೆ 6 ತಿಂಗಳಿಗೆ ಅದು ಬೆಲೆ ಮಾಡುವ ಕೋಟಿ ಕೋಟಿ ಕೆಮ್ಮತ್ತಿನ ಮುತ್ತಾಗ್ತದ. ಇದು ನ್ಯಾಚುರಲ್ ಟ್ರುತ್ ಅದ, ಇದು ನಿಸರ್ಗದ ಸತ್ಯ. ಏನ ಅದ್ಭುತ ಅವನ ಲೀಲಾ. ಹಂಗ ಲಾಖೋಮೆ ಶಿವಕುಮಾರ ಸ್ವಾಮಿಗಳು ಉದ್ಧಾನ ಶಿವಯೋಗಿಗಳಿಗೆ ಸಿಕ್ಕಿದ್ರು. ಗೊತ್ತಿತ್ತು ಅಂತರಂಗದೊಳಗ ಇವನೊಬ್ಬ ನನಗೆ ಯೋಗ್ಯ ಶಿಷ್ಯ, ಈ ಪರಂಪರೆಯನ್ನ ಬೆಳಗುತ್ತಾನೆ ಅನ್ನುವಂತ ಭಾವ ಇತ್ತು. ಆದ್ರೆ ಒರೆಗಲ್ಲಿಗಚ್ಚಿ ಅದನ್ನು ಇನ್ನೂ ಶುದ್ಧಗೊಳಿಸಬೇಕು ಅನ್ನುವಂತ ರೀತಿಯಲ್ಲಿ ನಿತ್ಯ ಪರೀಕ್ಷೆಗಳು ನಡೀಬೇಕು. ಪರೀಕ್ಷೆಗಳು ಬದುಕು ಹಣ್ಣಾಗುತ್ತದೆ. ಬದುಕುವುದನ್ನ ಕಲಿಯುತ್ತದೆ. ಯಾರ ಜೀವನದೊಳಗೆ ಕಷ್ಟ ನಷ್ಟಗಳು ಪರೀಕ್ಷೆಗಳು ಬರೋದಿಲ್ವೋ ಅವರು ಜೀವನವನ್ನು ಆನಂದವಾಗಿ ಕಳೀಲಿಕ್ಕೆ ಸಾಧ್ಯವೇ ಇಲ್ಲ. ಜೀವನ ಆನಂದವಾಗಿ ಸಾಗಬೇಕು ಅಂದ್ರೆ ಬರಬೇಕು ಬದುಕಿನೊಳಗೆ, ಹೊರಗಲ್ಲಿಗತ್ತಬೇಕು ಈ ಜೀವನವನ್ನು. ಬಂದದ್ದನ್ನು ಎದುರಿಸುವ ತಾಕತ್ತು ಬರಬೇಕು ಜೀವನದೊಳಗೆ. ಅದಕ್ಕಾಗಿನೇ ಆ ಗೀತೆಯೊಳಗ ನಮ್ಮ ಅಖಣೀಶರು ಹೃದಯ ತುಂಬಿ ಬರೆದರು. ಅದನ್ನು ಗಾಯಕರು ಬಹಳ ಚಂದ ಹಾಡಿದರು. ಗಟ್ಟಿ ಮಾಡಿಕೋ ಎದೆಯ ಕಲ್ಲು ಗಟ್ಟೆಯ ಹಾಗೆ. ಗಟ್ಟಿಯಾಗಬೇಕು. ಗಟ್ಟಿಯಾದ್ರೆ ಭೇಟಿಯಾಗ್ತಾನೆ. ಗುರು ಆಗಲಿ ದೇವರಾಗಲಿ ಗಟ್ಟಿಯಾದವರಿಗೆ ಭೇಟಿಯಾಗ, ಗಟ್ಟಿ ಆಗಲಿಲ್ಲ ಹೆಂಗೆ ಭೇಟಿ ಆಗ್ತಾನೆ ಅಲ್ರಿ? ಯಾವುದೋ ಒಂದು ಆಫೀಸಿನಾಗಿರೋ ಆಫೀಸರ್ನ ಭೇಟಿಯಾಗಕ್ಕೆ ತಿಂಗಳು ಅಡ್ಡಾಡ್ಬೇಕು. ಒಂದು ಸಿಗ್ನೇಚರ್ ಸಹಿ ಆಗಬೇಕಂದ್ರೆ ಕಾಲನ್ನು ಚಪ್ಪಲಿಸೋದಿರ್ತಾವ. ಅಡ್ಡಾಡಿ ಕಂದಾಯ ಇಲಾಖೆಗೆ ತಹಸೀಲ್ ಆಫೀಸಿಗೆ ಅಡ್ಡಾಡ್ತೀರಲ್ಲ, ವ್ಯಾಸನ ಆಗಲ್ಲ ನೋಡ್ರಿ. ಒಂದು ಸಹಿಗಾಗಿ ಅಡ್ಡಾಡ್ತೀವಿ. ಮತ್ತೆ ಜೀವನದ ಉದ್ಧಾರ ಆಗಬೇಕು ಅಂದ್ರೆ ಗುರುವಿನ ಬಳಿಗೆ ಎಷ್ಟು ಅಡ್ಡಾಡ್ಬೇಕು ನಾವು ವಿಚಾರ ಮಾಡ್ಬೇಕಲ್ಲ. ಸುಮ್ಮನೆ ಆಗ್ತದೆ ಏನೋ ಅನುಕೂಲ. ಅದು ಮಾರ್ಕೆಟ್ನಾಗ ಸಿಗೋ ವಸ್ತು ಏನು ಮುದ್ದು ಕಡ್ಡು ಬಿದ್ದುಗಳೇ ಆಶೀರ್ವಾದ ಆಗ್ತದೆ. ಅದಕ್ಕೆ ನಾ ಯಾವಾಗಲೂ ಹೇಳ್ತಿರ್ತೀನಿ, ಗುರುವಿನ ಮಕ್ಕಳಾಗೋದು ಬಹಳ ಸರಳ. ಬಹಳ ಮಂದಿ ಆಗ್ಯಾರ್ರಿ, ಕೆಂಪು ವಸ್ತ್ರ ಹಾಕೊಂಡ್ರೆ ಗುರುವಿನ ಮಕ್ಕಳ್ರಿ. ಅವ್ರು ಕೊಟ್ಟು ಏನೇನಾರು ಹಾಕೊಂಡ್ರೆ ನಾವು ಗುರುವಿನ ಮಕ್ಕಳು ಆಗ್ಯವ್ರಿ. ಕೈಯಾಗ ಬಾಟ್ಲಿ ಹಿಡ್ಕೊಂಡ್ರು ಗುರುವಿನ ಮಕ್ಕಳ. ಇಂಥ ಮಕ್ಕಳದು ಒಂದು ಪರಂಪರೆ ಬೇರೆ. ಗಾಂಜಾ ಸಿಗದಿರು ಗುರುವಿನ ಮಕ್ಕಳ. ಇಲ್ಲೇನು ಅದ ನಮ್ಮ ಗುರು ಬಹಳ ದೊಡ್ಡವಪ್ಪ, ನಿಷೇಧಾಗ ಆಶೀರ್ವಾದ ಮಾಡ್ತಾನೆ. ಮತ್ತೆ ನಿಷೇಧಾಗ ಆಶೀರ್ವಾದ ಮಾಡೋದಿದ್ದಿದ್ರ ಜಪ ತಪ ಯೋಗ ಸಾಧನೆ ಶಿವಯೋಗ ಪಾದೋದಕ ಪ್ರಸಾದ ಇವೆಲ್ಲ ಎತ್ತಬೇಕಿತ್ರಿ. ಎಲ್ಲರ ಮನೆಯಾಗ ಸ್ವಲ್ಪ ಬಾಟಿಗೆ ಹಿಡ್ಕೊಂಡು ಕೂತಿದ್ರೆ ಬಹಳ ಚಲೋ ಇತ್ತ. ಎಲ್ಲರೂ ಕೂಡ ಕುಡ್ಕೋತ, ಮಕ್ಕಳು ಮರಿ ಹಣ್ಣು ಎಲ್ಲರೂ ಕೂಡ ಚಾಕಲ್ಲಿ ಕುಡ್ಕೋತ್ಕೊಂಡು ಎಲ್ಲ ಬದ್ಮಾಸ್ ಕಂಪನಿ ಅದ ಜಗತ್ತಿನ. ಅಂಥವರಿಂದ ಜಗತ್ತು ಬೆನ್ನತ್ತದ. ಒಳ್ಳೆ ಸದ್ಗುರುವಿನ ಹಿಂದೆ ಬೆನ್ನತ್ತುವಂತ ಜನಗಳ ಕೊರತೆ ಇರೋದ್ರಿಂದ ಈ ಸಮಾಜದೊಳಗೆ ಇವತ್ತಿಗೂ ಅಜ್ಞಾನ ತುಂಬಿ ತುಳುಕುತ್ತದೆ. ಅದಕ್ಕೆ ಹಿಡಿದ್ರವರು ಹೋಗು ಗುರುವಿನ ಬಳಿಗೆ. ಯಾಕೆ ಹೋಗಬೇಕು? ನದಿಗಲ್ಲ ನೀರಡಿಕೆ ಜಲದಾಹ ನಿನಗೆ. ನದಿಗಲ್ಲ ನೀರಡಿಕೆ ಹರಿತದ ನದಿ. ಹಗರಿ ಬಹಳ ಚಂದ ಹರಿತದೆ. ಖರ್ಚಿನೂರು ಮಕ್ಕಳ ಹರಿತದ, ರಾಮಪುರ ಮಕ್ಕಳ ಹರಿತದ, ಅಚ್ಚೋಳಿ ಮಕ್ಕಳ ಹರಿತದ. ಬಹಳ ಚಂದ ಹರಿತದ, ತುಂಬೆ ಹರಿತದೆ. ನದಿಗಲ್ಲ ನೀರಡಿಕೆ. ನೀರಡಿಕೆ ಅದಕ್ಕಾಗುತ್ತೇನು? ನೀರಡಿಕೆ ಯಾರಿಗೆ ಆಗುತ್ತೆ? ನಮಗೂ ನಿಮಗೂ ಆಗ್ತದೆ. ನದಿಗಲ್ಲ ನೀರಡಿಕೆ ಜಲದಾಹ ನಮಗೆ. ಯಾರಿಗೆ ಜಲದಾಹ ಆಗ್ಯದ, ನೀರಡಿಕೆ ಆಗ್ಯದ, ನಾಲಿಗೆ ಒಣಗ್ಯದ, ನಾವ ನದಿಯತ್ತ ಹೋಗಬೇಕೇ ವಿನಃ ಕೈ ಮಾಡಿ ಕರೆಯುವುದೇ ಪಯಣಿಗನ ಕನ್ನಡೆಗೆ. ನದಿ ಏನಾದ್ರೂ ಕೈ ಮಾಡಿ ಬಾರಪ್ಪ ಸರ್ದಾರ, ನಿನ್ನ ಸಲ ಕಾಯ್ಕೊಂಡ ಕುಂತೀನಿ, ಒಂದು ಬಗಸಾಗಿ ತೊಗೊಂಡು ಕುಡಿ ಕರೀತದೆ. ಯಾಕೆ? ಜಲದಾಹ ನಿನಗೆ ಸಾಗು ನೀ ನದಿಯತ್ತ ಉತ್ತರ. ಯಾಕೆ ನದಿ ಹತ್ರ ಹೋದ್ರ ನಿನಗೆ ಬೊಗಸಾಗ ನೀರು ಸಿಕ್ಕ ನಿನ್ನ ದಾಹ ಇರ್ತದೋ, ನಿನ್ನ ದುಃಖ ದೂರ ಆಗ್ತದೋ, ನೀರಿನಿಂದ ಒಂದು ತಂಪು ಆನಂದ ನಿನಗಾಗ್ತದೋ. ಹಂಗ ಗುರುವಿನ ಬಳಿಗೆ ನೀ ಹೋದ್ರ ಜೀವನ ಉದ್ಧಾರ ಆಗ್ತದೆ. ಸಾಗು ಗುರುವಿನ ಬಳಿಗೆ ಹೋಗಬೇಕು. ಗುರು ಚರಣದ ಸಾಗಬೇಕು. ಇದಕ್ಕೆ
ತಾಜಾ ಉದಾಹರಣೆ ಖರ್ಚಿಗನೂರು. ಗುರುಗಳು ದಯಮಾಡಿಸಿದ್ರು ಅಂತ ತಿಳ್ಕೊಂಡು ಈ ಎಲ್ಲ ಆನಂದವನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ. ಈ ಭಕ್ತಿಯ ವಾತಾವರಣವನ್ನು ಕಾಣ್ತಾ ಇದ್ದೀವಿ. ಇಲ್ಲಿ ದಾಸೋಹದ ಪರಂಪರೆಯನ್ನು ಕಾಣ್ತಾ ಇದ್ದೀವಿ. ಗುರುಗಳನ್ನು ಗೌರವಿಸುವ ಪರಂಪರೆಯನ್ನು ಕಾಣ್ತಾ ಇದ್ದೀವಿ. ಅದೇ ಗುರುಗಳು, ಅದೇ ಹಾಲ್ವಿಯ ಪರಮ ಪೂಜ್ಯರು, ಅದೇ ರುದ್ರಮುನಿ ತಾತನವರು, ಅದೇ ಮಹಂತ ಶಿವಯೋಗಿಗಳು ದಯಮಾಡಿಸದೆ ಹೋಗಿದ್ರ ಈ ವಾತಾವರಣವನ್ನು ನಾವೆಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಂತ ಗುರು ದಯಮಾಡಿಸಿರುವಂತ ಈ ವಾತಾವರಣ ನಿರ್ಮಾಣ ಆಯ್ತು. ಇವತ್ತು ಮನೆ ಮನೆಗಳಲ್ಲಿ ಸಂಸ್ಕಾರ, ಎಂತ ಸಂಸ್ಕಾರ, ಎಷ್ಟು ಹೃದಯ ತುಂಬಿ ಬರ್ತದ. ಇವತ್ತು ಪೂಜ್ಯರ ಅರ್ಪಣೆ ಮಾಡಿದ್ರು ಅಂತ ತಿಳ್ಕೊಂಡು ನಮ್ಮ ಕಲಾ ಬಳಗವನ್ನು ಕಟ್ಟಿಕೊಂಡು ನಾವು ಹಾಲ್ವಿಯ ಶ್ರೀಮಠಕ್ಕ ಮಹಾಂತ ಶಿವಯೋಗಿಗಳ ಶ್ರೀ ಗದ್ದುಗೆಯ ದರ್ಶನಕ್ಕ, ಅಪ್ಪ ಅವರ ದರ್ಶನಕ್ಕೆ ಹೋದಿವಿ. ನಾವು ಹೋಗಿ 13 ವರ್ಷ ಆಗಿತ್ತು. ಬಸವ ಪುರಾಣಕ್ಕೆ ಬಂದಾಗ ಹೋಗಿದ್ದೆ, ಮತ್ತು ಹೋಗುವ ಯೋಗನ ಬಂದಿರಲಿಲ್ಲ. ಇವತ್ತು ಬೆಳಗ್ಗೆನೆ ಹೋದೆ. ನಮ್ಮ ಕಡೆ ಮನೆಯವರ ಮನೆಯೊಳಗೆ ಬೆಳಗಿನ ಬೇಗನೆ ಪ್ರಸಾದ ಮಾಡಿಕೊಂಡು ನಿನ್ನ ರಾತ್ರಿನ ಬರಕ್ಕೆ ಅಪ್ಪ ಅವರು ಅರ್ಪಣೆ ಮಾಡಿದ್ರು. ಆದ್ರೆ ಏನ್ ಮಾಡೋದು, ಕಡೆ ಮನೆಯ ತಾಯಿಯವರು ದಾಸಿ ಪಟ್ಟು ಮಾಡಿದ್ರಲ್ಲ, ಅವನ್ನೆಲ್ಲ ಬಿಟ್ಟು ಹೋಗೋದು. ಮುಂಜಾನೆ ತಗೊಂಡ ಹೋದಿವಿ ಹುಡುಗರಿಗೆ. ಯಪ್ಪ ರುಬ್ಬಿ ಎಲ್ಲ ಮಾಡಿರ್ತೀವಿ, ನೀವ ತಗೊಳ್ಳಿಲ್ಲ ಅಂದ್ರೆ ಹೆಂಗಂದ್ರೆ ಅವರು ಮುಗಿಸ್ಕೊಂಡ ಹೋದಿವಿ ಬೆಳಿಗ್ಗೆ. ಎಷ್ಟು ಖುಷಿ ಅನ್ನಿಸ್ತದಂದ್ರೆ ಸಂಸ್ಕಾರ. ಇವರೆಲ್ಲ ಬೆರಗಾದ್ರು ನಮ್ಮ ಜೊತೆಯಲ್ಲಿ. ಇಲ್ಲಿಂದ ಸಾಗಿದೀವಿ, ಹಾದಿಯೊಳಗ, ಬೀದಿಯೊಳಗ, ಹೊಲದೊಳಗ, ಬೈಕಿನ ಮೇಲೆ, ಗಾಡಿಯೊಳಗ ಹೋಗುವಂತವರೆಲ್ಲ ಆ ಲಾಂಛನವನ್ನು ನೋಡಿ ಕೈ ಮುಗಿದು ತಲೆ ಬಾಗ್ತಾರಲ್ಲ, ಇದು ಸದ್ಗುರು ಕಲಿಸಿದ ಪಾಠ. ಎಂತ ಪರಂಪರೆ ಇದು. ಇವತ್ತಿನ ಆಧುನಿಕ ಜಗತ್ತಿನೊಳಗ ಸೊಕ್ಕಿಲೆ ತಿರುಗಾಡುವ ಮಕ್ಕಳೇ ಹೆಚ್ಚಾಗಿರುವ ಕಾಲದೊಳಗೆ ಕಿಶದಾಗ ರೊಕ್ಕ, ಮೈಯಾಗ ಸೊಕ್ಕ, ಇವೆರಡ ನೋಡ್ರಿ ದುನಿಯಾದಾಗ ಎಲ್ಲರೂ ನೋಡ್ತಾವೆ. ದುರ್ಗಮ್ ಕೋಣ ಬಂದಂತ ಬರ್ತಾವೆ ಎದುರಿಗೆ. ಹಿಂಗ ನೋಡಿದ ವಾತಾವರಣದೊಳಗ ತಲೆಗಾಗಿ ಗುರುವಿಗೆ ಶರಣಾಗತರಾಗುವಂತ ಒಂದು ಸಂಸ್ಕಾರ ನಮಗೆ ಬಂದದಲ್ಲ. ನಿಮ್ಮ ಮನೆಗಳೇ ಪಾವನ, ನಿಮ್ಮ ಜೀವನವೇ ಉದ್ಧಾರ. ಸಾದಾ ಸೀದಾ ಮನೆಯೊಳಗ ಹಂಗು ಹಿಂಗು ಗದ್ದಿ ಮಾಡ್ಕೊಂತ ಜೀವನ ಮಾಡಿದ ಹಿರಿಯರ ಬದುಕಿಗೂ ಇವತ್ತು ಖರ್ಚಿಗನೂರೊಳಗ ಮನೆ ಮನೆಗಳು ಬದಲಾವಣೆ ಆಗ್ಯಾವ. ಎಷ್ಟು ಅಪರೂಪದ ಮನೆಗಳನ್ನ ಕಟ್ಕೊಂಡ್ರಿ. ಎಲ್ಲರ ಮನೆಯಾಗೂ ಗಾಡಿ, ಟ್ರ್ಯಾಕ್ಟರ್, ವೈಭವ, ವಿದ್ಯಾವಂತರು, ಬುದ್ಧಿವಂತರು, ನೌಕರಿ ಮಾಡೋರು, ಶಾಣೆಯರು, ಇಷ್ಟೆಲ್ಲ ಬೆಳಕು ಯಾರಿಂದ ಅಂದ್ರ ಅಪ್ಪ ಮಹಾಂತೇಶ, ಪರಮ ಪೂಜ್ಯ ಮಹಾಂತ ಮಹಾಸ್ವಾಮಿಗಳು, ರುದ್ರಮುನಿ ಶಿವಯೋಗಿಗಳ ಕರುಣಾ ಪ್ರಸಾದದ ಅನುಗ್ರಹ ಈ ಊರಿಗೆ ಆಗ್ಯದಂತ ತಿಳ್ಕೊಂಡ. ಒಂದು ಕಾಲಕ್ಕ ಹಳ್ಳ ಖರ್ಚಿಗನೂರು ಅನಿಸ್ಕೊಂಡಿದ್ದು ಇವತ್ತು ಕಲ್ಯಾಣದ ಖರ್ಚಿಗನೂರಾಗ್ಯದ, ಕಲ್ಯಾಣದ ಖರ್ಚಿಗನೂರಾಗ್ಯದ. ಇದು ಇತಿಹಾಸ, ಇದು ಗುರುವಿನ ಕೆಲಸ. ಅದಕ್ಕೆ ಸಾಧುವಿ ಎಲ್ಲಿಗೆ? ಗುರುವಿನ ಕಡೆಗೆ. ಕಾರಣ ಗುರುವಿಗಲ್ಲ, ಗುರು ತನ್ನ ಪಾಡಿಗೆ ತಾನಿರ್ತಾನ. ವರ ಪಡ್ಕೊಳ್ಳುವವರು ಹೋಗಬೇಕು. ಗುರು ಸಹಜ ಇರ್ತಾನ, ಬಂದವರಿಗೂ ಅನುಗ್ರಹ ಮಾಡ್ತಾನ, ಬರದೇ ಇದ್ದವರಿಗೂ ಅನುಗ್ರಹ ಮಾಡ್ತಾನ. ನದಿ ಹರಿತದ್ರಿ, ತನ್ನ ಪಾಡಿಗೆ ತಾನು ಹರಿತದ. ಅವರು ಇವರು ಅಂತದೇ ನದಿಗೇನಾದ್ರೂ ಮೈಲಿಗೆ ಮಡಿಯದ ಏನು? ಒಳ್ಳೆಯವರು ಹೋಗ್ತೀವಿ, ಕೆಟ್ಟವರು ಹೋಗ್ತೀವಿ, ಚಲೋರು ಹೋಗ್ತೀವಿ. ಯಾರು ಹುಟ್ಟಿದ್ರು ಎಲ್ಲಾರು ಅಪ್ಕೊಳ್ತದ. ಮಹಾಂತ ಸ್ವಾಮಿಗಳು ಚಂದ ಪ್ರವಚನ ಹೇಳ್ತಾರ ಅಂತ ತಿಳ್ಕೊಂಡು ಹೋಗಿ 2 ಬೊಗ್ಸಿ ನೀರು ಕುಡಿದ್ರೆ ನನಗೇನು ಬೇರೆ ಆನಂದ ಆಗ್ತದೆ? ಇಲ್ಲ, ಅದೇ ಆನಂದ. ಒಬ್ಬ ಸಾಮಾನ್ಯ ವ್ಯಕ್ತಿ ದನ ಕಾಯವನ್ನು ಹೋಗಿ ನೀರು ಕುಡಿದ್ರು ಅವನಿಗೂ ಅಷ್ಟೇ ಆನಂದವನ್ನು ಕೊಡುತ್ತದೆ. ಜಲ, ನೀರು, ನದಿ. ಹಂಗ ಗುರುವಿನ ಕರುಣೆ, ಗುರುವಿನ ಕರುಣೆ. ಈ ಅರ್ಥದೊಳಗ ಗುರುವಿನ ಚರಣಕ್ಕೆ ನಾವು ತಲೆವಾಗಿ ಹೋಗಬೇಕು. ಅದಕ್ಕಾಗಿ ಈ ಮಹಾನುಭಾವ ಹೇಳಿದ, ಎತ್ತಾಗಿ ತೊತ್ತಾಗಿ ಹಿತ್ತಲದ ಗಿಡವಾಗಿ ಮತ್ತೆ ಗುರುವಿನ ಪಾದದ ಕೆರವಾಗಿ ಹತ್ತಿಳಿಯುವ ಸರ್ವಜ್ಞ. ಎಷ್ಟು ಬದಲಾವಣೆ ಆಗ್ತದಂದ್ರ, ಒಂದು ಊರ, ಆ ಊರಾಗ ಒಂದು ಲಟ್ಟ ಮನಿ ಅಂದ್ರೆ ಬಹಳ ದೊಡ್ಡ ಮನಿ. ಆ ಮನ್ಯಾಗ ಒಬ್ಬ ಎಟ್ಟಿ ಸಾವುಕಾರ. ಲಟ್ಟ ಮನಿ, ಎಟ್ಟಿ ಸಾವುಕಾರ. ಎಟ್ಟಿ ಅಂದ್ರೆ ಗೊತ್ತಾಗುತ್ತೆ, ಏನ್ ತಿರ್ಸೆಟ್ಟಿ ಅಂತ ಅಡಗುಟ್ಟ ಹಂಗಿದ್ದ.
ಅವನಿಗೊಂದು ಚಟ ಬಿದ್ದಿತ್ರಿ. ಏನ್ ಚಟ ಅಂದ್ರ ಅವನ ಮನೆ ಮುಂದೆ ಆ ಓಣ್ಯಾಗ ಯಾರ ಹೋದ್ರು ಕೂಡ ಸೌಕಾರ ಅನ್ಬೇಕು. ಸಲಾಮ್ ಮಾಡಿದ್ರೆ ಅವ್ನಿಗೆ ಸಮಾಧಾನ ಆಗ್ತಿತ್ತು. ಸಲಾಮ್ ಕಾ ಗುಲಾಮ್ ಹೋಗ ಯಾವ ಸಲಾಮ್ ಮಾಡಿದ್ರೆ ಸಮಾಧಾನ ಆಗ್ತಿತ್ತು. ಸುಮ್ಮನೆ ಯಾರು ಹೋದ್ರು ಹೊಟ್ಟ್ಯಾಗ ಚೇಳು ಕಡ್ದಂಗ ಆಗ್ತಿತ್ತು. ಹಂಗಿತ್ತು. ಒಂದು ದಿನ ಲಟ್ಟ ಮನಿ ಎಟ್ಟಿ ಸೌಕಾರ ಕಟ್ಟಿ ಮೇಲೆ ಕೂತಿದ್ದ. ಕುಂತಾಗ ಒಬ್ಬ ಮನೆ ಮುಂದೆ ಹೋದ. ಅವ ಬೇರೆ ಯಾರು ಅಲ್ಲ, ಖಾಸ ಒಡ ಹುಟ್ಟಿದ ಇವನು ತಮ್ಮನೇ. ಹಿರಿಯರ ಮನೆ ಬ್ಯಾರೆ ಮಾಡಿಕೊಟ್ಟಿದ್ರು. ಅವನ ಪಾಡಿಗೆ ಅವ ಇದ್ದ, ಇವನ ಪಾಡಿಗೆ ಇವ ಇದ್ದ. ಇವನು ದೈವ ಇದ್ದದ್ರಾಗ ಏನೇನೋ ಮಾಡಿ ಬೆಳೆಸಿದ್ದ. ಅದು ಸಾಮಾನ್ಯ ಜೀವನ ಕಳೀತಿದ್ದ. ಅವನ ಮನೆ ಮುಂದೆ ಇವ ಹೋಗೋ ಮುಂದ ಅವ ಎಲ್ಲರೂ ಕೈ ಮುಟ್ಟಿದ್ರು. ಇವ್ನು ಗೊತ್ತಿತ್ತಲ್ಲ, ಅವ ಕಾಸ ಅಣ್ಣ, ಇವ್ಗೇನೋ ನಮಸ್ಕಾರ ಮಾಡಿಲ್ಲ ಅಂತ ಹೊಂಟ. ಇವ್ ಬಹಳ ಸಿಟ್ಟು. ಹಲೋ, ನನ್ನ ಮನೆ ಮುಂದೆ ಹೋಗೋರೆಲ್ಲ ನಮಸ್ಕಾರ ಮಾಡ್ತಾರೆ, ನಮಸ್ಕಾರ ಮಾಡ್ದಂಗ ಹೊಟ್ಟಿಯಲ್ಲ. ನಿಮ್ ಜೋರಾಗಿ ಕೇಳಿದಾಗ ಅವ ತಮ್ಮ ತಿರುಗಿ ಎದುರಿಗೆ ನಿಂತು ಒಂದು ಮಾತು ಹೇಳಿದ, ನಾನೂ ನಮಸ್ಕಾರ ಮಾಡ್ತೀನಿ, ಯಾವಾಗಂದ್ರ ನೀ ಮೊದಲು ಮನುಷ್ಯ ಆಗು, ಅವಾಗ ನಮಸ್ಕಾರ ಮಾಡ್ತೀನಿ ಅಂತ. ದೇವಣ್ಣ, ಮತ್ತ ನಾ ಮನುಷ್ಯ ಆಗಿಲ್ಲೇನಲ್ಲ. ಅದು ನನಗೇನು ಗೊತ್ತು, ಮಠದಾಗ ಗುರುಗಳಾದ್ರೆ ಹೋಗಿ ಕೇಳಲ್ಲ. ಈ ಎರಡು ಮಾತು ಅವನ ತಲೆ ಬೆಳೆಯಕತ್ತಿದ್ರಿ. ಅವ ಅಂದ ಹೋದ, ಇದು ಎಂದೂ ಮಠದ ಕಡೆ ಬರಲಾರದು, ಎಂದೂ ಬಂದಿಲ್ರಿ. ಹುಟ್ಟಿಟ್ಟು ಬೆಳೆದು ದೊಡ್ಡದಾಗ್ಯದಂದ್ರು ಎಂದೂ ಮಠದ ಕಡೆ ಬಂದಿರಲಿಲ್ಲ. ಅವ ಹಿಂಗ ಅಂದಾಗಂದ್ರೆ ಹೋಗೇ ಬಿಡಬೇಕು ಅಂತ ಮಠದ ಕಡೆ ಬಂದು. ಮಠದಾಗ ಗುರುಗಳು ಅಪ್ಪ ಅವ್ರು ಕೂತಿದ್ರು, ತಾತವ್ರು ಕೂತಿದ್ರು. ಮತ್ತು ನೋಡ್ರಿ, ದಿನಾ ಬರೋರು ಬಂದು ನಮಸ್ಕಾರ ಮಾಡಿದ್ರ ಅವ್ರಿಗೇನು ಅನ್ಸಂಗಿಲ್ಲ. ಎಂದೂ ಬರದೇ ಇರೋ ಗಿರಾಕಿ ಬಂದ್ರೆ ಸ್ವಲ್ಪ ಯಾಕೋ ಬರಲಾರ್ದವ್ ಬಂದ ಹಂಗ ಅನಿಸ್ತದಲ್ಲ. ಯಾವಾಗ ಇವ ಬಂದ, ಗುರುಗಳು ನೋಡಿದ್ರು, ಇದ್ಯಾಕೆ ಬಂತು ವಿಚಾರ ಮಾಡಿದ್ರು. ಬಂದ, ಅವಂಗ ಬಾಗಿ ನಮಸ್ಕಾರ ಮಾಡೋದು ಗೊತ್ತಿದ್ದಿಲ್ಲ, ಗುರುಗಳ ಪಾದಕ್ಕೆ ಹಣೆ ಹಚ್ಚಬೇಕು ಅನ್ನೋದು ಗೊತ್ತಿದ್ದಿಲ್ಲ. ಶಟದ ನಿಂತು ಏನ್ರಿ ಅಂದ. ಏನಪ್ಪ ಅಂದ್ರು, ಮನುಷ್ಯ ಆಗಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರು ಅಂದ. ಆವಾಗ ಗುರುಗಳಂದ್ರು, ಮತ್ತೀಗ ನೀವು ಮನುಷ್ಯ ಆಗಿಲ್ಲ ಏನು ಅಂದ್ರು. ಅದೇ ನನಗೆ ಗೊತ್ತಿಲ್ರಿ, ಅವ ನಮ್ಮ ತಮ್ಮ ಹಿಂಗಂದಾನ, ಗುರುಗಳ ಬಳಿಗೆ ಹೋಗು, ಮನುಷ್ಯನ ಮಾಡ್ತಾರೆ ಅಂತ ಹೇಳ ನಾ ಬಂದಿ. ಹಿಂಗ ಬಹಳ ಚಲೋ ಆದ್ರು. ಮನುಷ್ಯ ಆಗಬೇಕು ಅನ್ನೋ ಮನಸ್ಸು ಬಂದದಲ್ಲಿ ಇದ ಬಹಳ ದೊಡ್ಡದು ಅಂತ. ದನ ಆಗ್ಬೇಕಂತ ಬಂದಿಲ್ಲ. ಒಂದು ಬೈಕಿ ನೋಡ್ರಿ, ಏನೋ ದನದ ಬೈಕಿ ಇದೆ ಅಂತೀವಲ್ಲ. ನಿಮ್ಗೆ ಹೇಳ್ತೀನಿ, ಇವ ಹಿಂಗ ಕೇಳಿದ್ಗಳೇ ಗುರುಗಳಂದ್ರು, ಯಪ್ಪ ಬರೋದು ಬಂದಿದಿ, ಮಠ ಮಧ್ಯಾಹ್ನ ಬಿಸಿಲಾಗಿ ಬಂದಿದಿ, ಇಂಥ ಟೈಮ್ನಾಗ ಮನುಷ್ಯನ ಮಾಡಾಕ ಬರಂಗಿಲ್ಲ. ನಿನಗೆ ಮನುಷ್ಯನ ಮಾಡಬೇಕು ಅಂದ್ರೆ ಮಠದಾಗ ದೀಪ ಹಚ್ಚುವಂತ ಸಂದರ್ಭ ಏನು ಸಾಯಂಕಾಲ ಸತ್ಸಂಗ ನಡೀತದಲ್ಲ, ಅನುಭವ ಶಿವಾನುಭವ ನಡೀತದಲ್ಲ, ಆವಾಗ ಬಾ, ನೀ ಮನುಷ್ಯ ಆಗತ್ತಿ ಅಂದ್ರೆ. ಹಂಗಾರ ಅವಾಗ ಬರ್ತೀನ್ರಿ ಅಂತ ಹೊಂಟಿದ್ದಾವ. ಹೋಗೋ ಮುಂದ ಮಠದ ವಸ್ತು ದಾಟೋಕ್ಕಿಂತ ಮೊದಲು ಗುರುಗಳು ಕೂಗಿ ಹೇಳಿದ್ರು, ಬರೋದು ಬರ್ತೀರಿ, ಬರುವಾಗ ಹಂಗ ಬರಬೇಡ, ಒಂದು ಬಾತಿಗೆ ಬಾರದ ವಸ್ತು ತಗೊಂಡು ಬಾ ಅಂದ್ರ. ಬರೋ ಮುಂದ ನೀವೊಬ್ಬನೇ ಬರಬೇಡ, ಹಂಗ ಬಾತಿಗೆ ಬಾರದ ವಸ್ತು ತಗೊಂಡು ಬಾ, ಕೆಲಸಕ್ಕೆ ಬರಲಾರಂತು. 5 ದೊಡ್ಡ ಕೆಲಸಕ್ಕೆ ತಗೊಳ್ರಿ, ರೊಕ್ಕಲ್ಲ, ರೂಪಾಯಿ ಎಲ್ಲ, ಬೇಳೆ ಎಲ್ಲ, ಬಂಗಾರ ಬೇಕಾದ್ರೂ ಸಿಗ್ತಾವಂತ ಬಂದ. ಮನೆ ಕಡೆ ಬರೋ ಮುಂದೆ ಊಟದ ಸಮಯ ಆಗಿತ್ತು. ಮನೆಯೊಳಗೆ ಹೊಟ್ಟಿದ್ದ, ಆ ಕಡೆ ಈ ಕಡೆ ಮನೆಯಾಗ ಕಟ್ಟಿ ಮೇಲೆ ನಿಂತು ಹೆಂಡತಿ ಒಂದು 4 ಮಂಡ ಕಸಬರಿಗೆ ಹೋಗಿದ್ದು. ಕಸಬರಿಗೆ ಅವು ಮುಂದೆ ತುದಿ ಕೊಯ್ದು ಸುಣ್ಣ ಹಚ್ಚಕ್ಕೆ ಬಳಸ್ತಾರ ನೋಡ್ರಿ, ಹಳ್ಳ ಅಂತ ಕಸಬರಿಗೆ ಹೋಗಿದ್ದು. ಇವ ಒಂದು ಇದು ಬಾಸಿಗೆ ಬಾರದು ಹೋಗದಾಳ ಹೆಂಡತಿ, ಇದನ್ನ ತಗೊಂಡು ಮಠಕ್ಕೆ ಹೋದ್ರ ಅಂತ ಅದ ಕೈ ಹಾಕಿ ಹೋದ. ಆಕೆ ಸಿಟ್ಟಿಗೆ ಬಂದವ್ರ ಬಂದಿರಿ, ಕಸಬರಿಗೆ ಹಾಕೊಂಡಂತೀರಿ, ಅದನ್ನ ಇದೆದಕ್ಕೆ ಬರ್ತದ ಅಂತ ಹೇಳ್ರಿ. ಅದು ಸುಮ್ಮ ಮುಂದ ಶಿವರಾತ್ರಿ ಬರ್ತದ, ಬಣ್ಣ ಹಚ್ಚಬೇಕು, ಜೀಡಿ ಎಲ್ಲ ಬೆಳಿಬೇಕು, ಅವೆಲ್ಲ ಬೆಳಕಿಗೆ ಬರ್ತಾವ ಹೇಳ್ರಿ. ಅಂತ ಮಂಡು ಕಸಬರಿಗೆ ಸಹಿತ ಕೆಲಸಕ್ಕೆ ಬರುತ್ತಲ್ಲ. ಹಸುವಾಗಿ ನಡಿ ಅಂತೇಳಿ ಒಳಗೆ ಬಂದ. ದೊಡ್ಡ ಹಳೆ
ಈಗೇನು ಅಲ್ರಿ ಬಾತ್ರೂಮ್, ಅವಾಗೆಲ್ಲ ಕಚ್ಚಿನೂರಿನ ಬಾತ್ರೂಮ್ ನೋಡಿ ನಾ ದೊಡ್ಡ ತ್ಯಾಗ ಇದು ಜಗನೆಗಳದ ಜಳಕ ಮಾಡಿ ಮೇಲೆ ಈಗೆಲ್ಲ ಮಾಡರ್ನ್ ಆಗಿರಿ ಎಲ್ಲರೂ. ಗೀಸರು ಕುಂತಾವ ಎಲ್ಲ ಬಹಳ ನಿಮ್ಗೆ ಹೇಳ್ತೀನಿ. ಹಂಗ ಅವ್ರ ಮನೆಯಾಗ ಒಂದು ಬಚ್ಚಲಿತ್ತು ದೊಡ್ಡದು ತೆಕ್ಕು, ಹಿಂಗ ಕೆಳಗೆ ಎಳೆದು ನೀರು ತಗೊಂಡು ಮುಖ ತೊಳ್ಕೊಳ್ಳೋ ಮುಂದೆ ಬಚ್ಚಲದ ಕಟ್ಟಿ ಮೇಲೆ ಈ ಹಂಚತಿಕ್ಕೋ ಬೋಕಿ ಅಂತ ಇಡ್ತಿದ್ರು ನಮ್ಮ ಹಳೆ ತಾಯಿ ಅಂದ್ರೆ. ಬೋಕಿ ಗೊತ್ತದವೇನ್ರಿ? ಈಗ ನೋಡಿ ಗೊತ್ತಿಲ್ಲ, ಬೋಕಿನೂ ನೋಡಿರ್ಲಿ. ಅವು ತಿಕ್ಕಕ್ಕೆ ಬೇರೆ ಬಂದಾವಿ. ತಿಂಗಳಿಗೊಂದು ಕಂಪನಿ ತರತೀವಿ, ತಿಕ್ತೀವಿ. ಅವು ನಮ್ಮ ಹಿರಿಯ ತಾಯಿಯರಿಗೆಲ್ಲ ಗೊತ್ತದ. ರೊಟ್ಟಿ ಹಂಚು ತಿಕ್ಕಾಕ್ಯವ ಬೋಕಿ ಅಂತ ಬಳಸ್ತಿದ್ರು. ಇಟ್ಟಿಟ್ಟ ದಿವಸ ಅವು 8-10 ವರ್ಷಗಟ್ಟಲೆ ಇರ್ತಿದ್ವು. ಅಂಥದ್ದೊಂದಿತ್ತದು. ಇವ ಮುಖ ತೊಳ್ಕೊಳ್ಳೋದು ಬಿಟ್ಟು ಅದನ್ನು ತಗೊಂಡು ಕಿಶನಾಗ ಹಾಕೋಬೇಕ ನಾವು, ಬಾತಿಗಬಾರದು. ಅದಕ್ಕೆ ಕೈ ಹಾಕಕತ್ತಿದ್ದ ಬಂದಾಗಿ ಎಲ್ಲಿಗೆ ಕೆಟ್ಟದಲ್ಲಿ ಬರೋದು ಬಂದ್ರಿ, ಕಸಬರಿಗೆ ಕೈಯಾಗಿ ಹಿಡಿಯಾಕ ಬಂದ್ರಿ, ಇಲ್ಲಿ ಬಂದು ಇದನ್ನು ತಗೊಳಕತ್ತೀರಿ, ಅದನ್ನೇ ಇಡ್ರಿ. ಇದೇನು ಬರೀ ರೊಟ್ಟಿ ಉಣ್ಣೋದು ಅಟ್ಟ ಗೊತ್ತದ. ರೊಟ್ಟಿ ಹಂಚು ತೊಳ್ಯಾಕ ಎಂದ ಬಂದ್ರಿ ನಿಮ್ಗೆ ಹೆಂಡತಿಯಾಗಿ ತಾಳಿ ಕಟ್ಸ್ಕೊಂಡು ಅವತ್ತಿಂದ ಇದೊಂದರಲ್ಲೇ ತಿಕ್ತೀನಿ ಸೊನ್ನೆ ಹೇಳ್ರಿ. ಅದು ಹೌದೇನಮ್ಮ ಹಂಚು ಸಹಿತ ಕೆಲಸಕ್ಕೆ ಬರ್ತಾರಪ್ಪ. ಕುಂತ ಉಂಡು ಪಡಸಾಲೆ ಬಂದು ಕುಂತ. ಎದುರುಗಡೆ ದನದ ಅಂಕಣ ಇತ್ತು, ದನಗಳನ್ನು ಕಟ್ಟುವ ಕೊಠಡಿ. ಅಲ್ಲೊಂದು ಸಣ್ಣ ಗೂಡು ಮಾಡ. ಆ ಮಾಡದೊಳಗ ಆಕಿ ಹಳೆ ರಗಟಿ, ಕೌದಿ, ಪೀಸ ಇವನ್ನೆಲ್ಲ ತುಂಬಿಟ್ಟಿದ್ರು. ಅದ್ರ ಕಡೆ ಕಣ್ಣು ಬಿತ್ತರಿ. ಇದಕ್ಕೆ ಅನ್ಕೊಂತ ನಿಧಾನ ಕೆಳಗಿಡೋದು. ಹೆಂಗ ಕೈ ಹಾಕೊಂಡಿದ್ದ. ಯವ್ವ ನನ್ನ ಗಂಡಗೆ ಅನ್ನೋ ತಲೆ ಕೆಟ್ಟಾಗಲ್ಲ, ದೆವ್ವ ಬಡ್ತದೋ. ಮುಂಜಾನೆಯಿಂದ ನೋಡ್ಬಿಡ್ತೀನಿ, ಕಸಬರಿಗೆ ಹಿಡ್ಕೊಳ್ತದ, ಹಚ್ಚಿನ ಬೋಕಿ ಹಿಡ್ಕೊಳ್ತದ. ಇಲ್ಲಿ ಹೋಗಿ ಈ ರಗಡಿ ತಗೊಳಕತ್ತದ. ಹಿಂಗ್ಯಾಕ್ ಮಾಡಾಕತ್ತೀರಿ? ಕೈ ಬಿಡ್ರಿ. ಇದೆದಕ್ಕೆ ಬರ್ತದ ಅಂತ ಗೊತ್ತಿಲ್ಲ. ನಾಳೆ ಶಿವರಾತ್ರಿ ಆದ್ಮೇಲೆ ಯುಗಾದಿನಿಂದ ಮಲ್ಲೈಗೆ ಹೋಗ್ತೀವಿ. ಮಲ್ಲೈಗೆ ಪಾದಯಾತ್ರೆ ಮಾಡ್ತಾ ವರ್ಷ ಹೋಗಿ ಅಲ್ಲಿ ಬಿದಿರಿನ ಬುಟ್ಟಿ ಮರ ಎಲ್ಲಾ ತಗೊಂಡು ಬರ್ತೀವಿ. ತಂದ ಮ್ಯಾಲೆ ಇದನ್ನೆಲ್ಲ ಕರಗಿಸಿ ಅದನ್ನ ತಿಕ್ಕಿ ಎಣ್ಣೆ ಬುಟ್ಟಿ ಮರ ಮಾಡಕ್ ಇಟ್ಟಿನಿ. ಅಲ್ಲಿ ಹೇಳ್ರಿ, ಎಣ್ಣೆ ಬುಟ್ಟಿ ಮಾಡ್ತಿದ್ರು ಅವನ್ನೆಲ್ಲ. ಅವಾವಾಗ ಇದು ಬರ್ತದೆ ಕೆಲಸಕ್ಕೆ. ನಾವು ಇನ್ನು ಮನೆಯಾಗ ಯಾವುದು ಸಿರಿಗಲ್ಲ, ಸೂಕ್ತ ತೋಟದ ಕಡೆ ಹೋಗ್ಬೇಕಂತ ತೋಟದ ಕಡೆ ಬರಾಕತ್ತಿದ್ದ. ಊಟನೂ ಆಗಿತ್ತು, ಬರಾಕತ್ತಿದ್ದ. ಬರೋ ಮುಂದ ತೆಂಗಿನ ಗಿಡದ ಕೆಳಗೆ ಕಟ್ಟಿರುವ ಆಕಳ ಸಗಣಿ ಹಾಕಕತ್ತಿತ್ತು. ನೀವು ಬಡಕ್ನ ಹೋಗಿ ಬುಟ್ಟಿ ಇಡದ. ಇದೇನಕ್ಕೆ ಬರ್ತದ? ಬಾತಿಗೆ ಬಾರತ್ತಮ್ಮ ಅಂತಾರ. ಬುಟ್ಟೆಗ ತುಂಬಿಕೊಂಡು ಒಯ್ದ್ರಾತಂದು ಹಿಂಗೆ ಹಿಡ್ಕೊಳಕ್ಕೋದ. ಅದು ಅಟ್ಬಾ ಆಕಳ ಹಿಂಗ್ಯಾಕ್ ಮಾಡ್ತಿ ಅಂದಿವ. ಅವಾಗ ಆಕಳ ಮಾತಾಡ್ತಾರ, ಏನು ಹುಚ್ಚ, ನನ್ನ ಸಗಣಿ ಕೆಲಸಕ್ಕೆ ಬರಂಗಿಲ್ಲ ಅಂತ ನನ್ನನ್ನ ಬಾತಿಗೆ ಬಾರದು ವಸ್ತು ಅಂತ ತಿಳ್ಕೊಂಡ ಅಜ್ಞಾನಿ. ನಾನು ಮನೆ ಮುಂದೆ ಸಾರಣಿಗೆ ಮಾಡಿದ್ರೆ ಮಡಿ ಆಗ್ತೀನಿ. ನನ್ನ ಬಳಸಿ ದೇವರ ಪೂಜೆ ಮಾಡ್ತಾರೆ. ನಾನು ಹೊಲಕ್ಕೆ ಹಾಕಿದ್ರೆ ಗೊಬ್ಬರ ಹಾಕ್ತೀನಿ. ನಾನು ಕಟ್ಟಿದ್ರೆ ಬೆರಡಿ ಹಾಕ್ತೀನಿ, ಕುಳ್ಳ ಹಾಕ್ತೀನಿ. ಸುಟ್ರ ಎಲ್ಲ ಮಹಾತ್ಮರು ಧರಿಸಿಕೊಳ್ಳುವಂತ ಶ್ರೀ ವಿಭೂತಿ ಆಗ್ತೀನಿ. ನೀನಾರಿಗಾದೆಯೋ ಎಲೆಮಾನವ ಅಂತ ಕೇಳ್ತದೋ. ಹಂಗಾರೆ ಬಾತಿಗೆ ಬಾ ಯಾವುದು ಅಂದೇವು. ಅವಾಗ ಆಕಳ ಹೇಳ್ತಂತ ನೀನ ಬಾತಿಗೆ ಬಾರ್ದ. ಉಳಿದಿದ್ದೆಲ್ಲ ಕೆಲಸಕ್ಕೆ ಬರ್ತಾವ ಜಗತ್ತಿನ್ಯಾಗ. ಬಾತಿಗೆ ಬಾರ್ದವಲ್ಲ ಮೀನ. ಇಷ್ಟು ಅನುಗುಣದನ್ನ ಹೊತ್ತು ಮುಳುಗು ಹೊತ್ತಾಗಿತ್ತು. ಇದನ್ನ ತಲೆಯಾಗ ತುಂಬಿಕೊಂಡು ನಿಮಗೆ ಹೇಳ್ತೀನಿ. ಗಟ್ಟಿ ಸಾವ್ತಾರ ಹೊಡ್ಕೋತ ಗುರುವಿನ ಮಠದ ಕಡೆ ಬಂದ. ಗುರುಗಳು ಹೆಂಗ ಕಾರ್ತೀಕ ಮಾಸದ ದೀಪ ಬೆಳಗಾಕತ್ತಿದ್ರು. ಬೆಳಗಿ ಕುಂತ್ರು. ಇದು ಬಂದು ಉದ್ದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರಿ. ಮುಂಜಾನೆ ಬಂದಾಗ ಸಡದು ಬಂದಿತ್ತು. ಈಗ ದೀರ್ಘದಂಡ ನಮಸ್ಕಾರ ಮಾಡ್ಯಾರ. ಆವಾಗ ಗುರುಗಳಂದ್ರು, ತಮ್ಮ ಬಂದೀನಿ ಕರೆ, ಆದ್ರೆ ಬಾತಿಗೆ ಬಾರತ್ತೊಂದು ತಗೊಳ್ಳುವ ಅಂತ ಹೇಳಿದ್ನೆಲ್ಲ ತಂದಿ ಏನು? ಆವಾಗ ಇದೇನು ಉದ್ದಕ್ಕೆ ಬಿದ್ದಿತ್ತಲ್ರಿ. ಇದು ಮಲಗಿದಲ್ಲೇ ಹೇಳಿದಂತ, ಯಪ್ಪ 3.5 ಮೊಳ ನಿಮ್ಮ ಪಾದದ ಮುಂದೆ ಏನು ಬಿದ್ದದಲ್ಲ, ಇದ ಬಾತಿಗೆ ಬಾರದು, ಇದನ್ನು ಉದ್ಧಾರ ಮಾಡ್ರಿ ಅಂತ ಕೇಳಿದಂತ. ವಿಚಾರ ಮಾಡಿದ್ರೆ ಇದು ಬಾತಿಗೆ ಬಾರದ್ದರಿ.
ಚಂದಿರೋತನ ಎಲ್ಲರೂ ಇದಕ್ಕೆ ಬಹಳ ಪ್ರೀತಿ ಮಾಡ್ತಾರೆ, ಗೌ ಕೊಡ್ತಾರೆ, ಉಣಿಸ್ತಾರೆ, ತಿನ್ನಿಸ್ತಾರೆ, ಎಲ್ಲ ಮಾಡ್ತಾರೆ. ಏನಾರ ಆಗಿ ಚಡ್ಡಿಗೆ ಬಂದು ಬಿತ್ತು ಅಂದ್ರೆ ನೀರು ಕೊಡೋರು ಸತ್ಯಗತಿ. ಹಲಸೆತ್ತು ನಾರುವ ಶರೀರ ಒಂದು ದಿನ ಇದು ಮಣ್ಣಲ್ಲಿ ಮಣ್ಣಾಗಿ ಹೋಗೋದಿದು. ಇದು ಎಲ್ಲಿ ಉದ್ಧಾರ ಆಗಬೇಕು ಅಂದ್ರೆ ಗುರುವಿನ ಸನ್ನಿಧಾನದೊಳಗೆ ಉದ್ಧಾರ ಆಗಬೇಕು. ಅದಕ್ಕಾಗಿಯೇ ನಮ್ಮ ಶರಣರು 3 ಸೂತ್ರಗಳನ್ನು ಕೊಟ್ಟಾರೆ ಬಸವಣ್ಣನವರು. ತನುವನ್ನ ಗುರುವಿಗೆ ಕೊಡಬೇಕಂತ, ಮನಸ್ಸನ್ನ ಲಿಂಗಕ್ಕೆ ಕೊಡಬೇಕಂತ, ನಾವು ಕಾಯಕದಿಂದ ಗಳಿಸಿದ ಧನವನ್ನ ಜಂಗಮಕ್ಕೆ ಕೊಡಬೇಕಂತ. ಜಂಗಮಕ್ಕೆ ಕೊಟ್ಟ ಸಂಪತ್ತು ಮತ್ತೆ ಜಂಗಮ ರೂಪಿ ಸಮಾಜಕ್ಕೆ ಅದು ಬಳಕೆಯಾಗಿ ಸಮಾಜ ಉದ್ಧಾರ ಆಗ್ತದೆ. ಇಂಥ ಸೂತ್ರವನ್ನು ಕೊಟ್ಟವರು ಶರಣರು. ಇವ ಹೇಳಿದ, ಯಪ್ಪ ಬಾತಿಗೆ ಬಾರದು ಅಂದ್ರೆ ನಿಮ್ಮ ಮುಂದೆ ಕೊರಡು ಬಿದ್ದಂಗೆ ಬಿದ್ದದಲ್ರಿ ಅಪ್ಪ ಇದು ಅಂದಾಗ ಗುರುಗಳು ಕರೀತಾರ. ತಮ್ಮ ವರದ ಹಸ್ತವನ್ನು ಮಸ್ತಕದ ಮ್ಯಾಗ ಇಡ್ತಾರೆ. ಇಟ್ಟು ಹೇಳ್ತಾರ, ಇವತ್ತು ನಿಜವಾಗಲೂ ನೀ ಮನುಷ್ಯ ಆದಿ. ನಿಂದು ನಿನಗೆ ತಿಳಿತಲ್ಲ, ನಿನ್ನರಿವು ನಿನಗೆ ಬಂತಲ್ಲ, ಇದು ಬಾತಿಗೆ ಬಾರದ್ದು ಜಗತ್ತಿನೊಳಗ ಅನ್ನೋದು ತಿಳ್ಕೊಂಡಿಯಲ್ಲ. ಅದಕ್ಕಾಗಿನೇ ಬಸವಣ್ಣನವರು ಹೇಳ್ತಾರಪ್ಪ, ವ್ಯಾಧನೊಂದು ಮೊಲನ ತಂದರೆ ಸಲುವ ಹಾಗಕ್ಕೆ ಬೆಲೆಗೈವಲಯ್ಯ, ನೆಲನಾಳದನ ಹೆಣನೆಂದರೆ ಒಂದಡಿಗೆಗೂ ಕೂಡ ಕೊಂಬುವರಿಲ್ಲ ನೋಡಯ್ಯ, ಮೊಲಕ್ಕಿಂತ ಕರಕಷ್ಟ ನರನ ಬಾಳುವೆ, ನರನ ಬಾಳುವೆ. ಸತ್ತ ಮೊಲಕ್ಕಾದ್ರೂ ಬೆಲೆ ಅದ, ಸತ್ತ ಮಹಾರಾಜನಿಗೂ ಬೆಲೆ ಇಲ್ಲ ಈ ಜಗತ್ತಿನೊಳಗ. ಇದರ ಅರಿವು ನಿನಗೆ ಬಂತು ಅಂದ್ರೆ ಇಂದು ಮನುಷ್ಯ ಆದಿ ಅಂತೇಳಿ ಆಶೀರ್ವಾದ ಮಾಡಿದ್ಮೇಲೆಪ್ಪ, ಇನ್ನು ನಿಮ್ಮ ಪಾದವೇ ಗತಿ. ಇನ್ನು ಮೇಲೆ ದಾನ, ಧರ್ಮ, ಪರೋಪಕಾರ, ಸೇವಾ, ಗುರು ಸನ್ನಿಧಾನವನ್ನು ಬಿಟ್ಟು ನಾನು ಬದುಕೋದಿಲ್ಲ ಅಂತ ತಿಳ್ಕೊಂಡು ಗುರುವಿಗೆ ನಮಸ್ಕಾರ ಮಾಡಿದಾಗ ಗುರುಗಳು ಹಣೆ ತುಂಬ ವಿಭೂತಿ ಧರಿಸಿ ಕೊಳ್ಳಾದ ರುದ್ರಾಕ್ಷಿ ಹಾಕಿ ಎದೆ ಮೇಲೆ ಲಿಂಗವನ್ನು ಕೊಟ್ಟು ಮಂತ್ರೋಪದೇಶವನ್ನು ಮಾಡಿದ್ರಂತ. ಇನ್ನು ಮೇಲೆ ಲಿಂಗವನ್ನು ಹಿಡ್ಕೊಂಡು ನೀನು ನಿಜಲಿಂಗಾಯತನಾಗಿ ಮುಕ್ತಿಯನ್ನ ಪಡೆಯಂತ ಆಶೀರ್ವಾದ ಮಾಡಿದ್ರು. ಇದು ಆಶೀರ್ವಾದ ತಗೊಂಡು ಮನೆ ಕಡೆ ಹೊಂಟಿತ್ತು. ಮನೆ ಕಡೆ ಹೋಗೋ ಮುಂದೆ ಅವ ತಮ್ಮ ಎದುರಿಗೆ ಬಂದ. ಮುಂಜಾನೆ ನಂದಿದ್ನಲ್ಲ, ಅವ ಎದುರಿಗೆ ಬಂದ. ಇನ್ನೂ ಅಷ್ಟು ದೂರ ನನ್ನ ತಮ್ಮ ಅವಂಗ ಇವ ಕೈ ಮುಗಿದು ತಮ್ಮ ಶರಣಾರ್ಥಿ ಪಾ ಅನ್ನಂತ. ಇವ ಯಾವಾಗ ಶರಣಾರ್ಥಿ ಅಂತ ಅವ ತಮ್ಮ ಓಡೋಡೆ ಬಂದ ಕಾಲ ಹೇಳ್ಕೊಂಡ. ಅವ ಕಾಲನೇ ಹೇಳ್ಕೊಡೆಯಪ್ಪ, ಮನುಷ್ಯ ಆದಿಯೋ ಮನುಷ್ಯ ಆದಿ. ಅವಾಗ ತಮ್ಮನನ್ನ ಅಪ್ಕೊಂಡು ದ್ವೇಷ ಮಾಡುವ ಅಣ್ಣ, ಅಪ್ಪ ಒಡ ಹುಟ್ಟಿದವರು ನಾವು, ಇನ್ನು ಮೇಲೆ ಪ್ರೀತಿಯಿಂದ ಇರೋಣ, ಸ್ನೇಹದಿಂದ ಇರೋಣ, ಸಂಪರ್ಕ ತಗೊಂಡೇನು ಸುಡುಗಾಡಿಗೆ ಹೋಗೋದೇನು ಹಂಚಿ ಆನಂದ ಪಟ್ಟು ದಾಸೋಹ ಮಾಡಿ ಮುಕ್ತಿ ಪಡೆಯೋಣ ಅನ್ನುವಂಥ ಸಂಸ್ಕಾರ ಪಡೆಯುವಂತ ಸಂದರ್ಭ ಬರ್ತದ. ಅದಕ್ಕಾಗಿ ನಾನು ಹೇಳೋದು, ಗುರು ಸನ್ನಿಧಾನ ಪರಮ ಪವಿತ್ರ. ಸಾಧು ನೀ ಗುರುವಿನ ಬಳಿಗೆ ಸಾಗಿ ಬಂದರು ಶಿವಕುಮಾರ ಸ್ವಾಮಿಗಳು. ಅನುಗ್ರಹ ಆಯಿತು ಉದ್ದಾನ ಸ್ವಾಮಿಗಳ ಅನುಗ್ರಹ. ಶಿಕ್ಷಣ ಸಂಸ್ಥೆ, ದಾಸೋಹ ಪರಂಪರೆ, ಬಡ ಮಕ್ಕಳನ್ನ ಕಟ್ಟಿಕೊಂಡು ಅವರ ಬದುಕಿಗೆ ವಿದ್ಯಾದಾನ, ಅನ್ನದಾನ ಮಾಡುವಂತ ಜವಾಬ್ದಾರಿಯನ್ನ ವಹಿಸಿಕೊಂಡಿರುವಂತ ಶಿವಕುಮಾರ ಸ್ವಾಮಿಗಳು ಗುರುವಿನ ಆಣತಿಯಂತೆ, ಗುರುವಿನ ಆಜ್ಞೆಯೇ ಅದು ಪರಮ ಪ್ರಸಾದ ಅಂತ ತಿಳ್ಕೊಂಡು ಸಂಸ್ಕೃತ ಪಾಠಶಾಲೆ, ಕನ್ನಡದ ಪಾಠಶಾಲೆ, ಇಂಗ್ಲಿಶಿನ ಪಾಠಶಾಲೆಗಳಲ್ಲಿ ತಾವೇ ಆ ವಯಸ್ಸಿನೊಳಗ ಪ್ರಾಧ್ಯಾಪಕರಂತೆ ಪಾಠ ಮಾಡುವುದರ ಮೂಲಕ, ಬೋಧನೆ ಮಾಡುವುದರ ಮೂಲಕ ಎಲ್ಲಾ ರೀತಿಯ ಸೇವೆಗೆ ಶಿವಕುಮಾರ ಸ್ವಾಮಿಗಳು ತಮ್ಮನ್ನ ತಾವು ತೊಡಗಿಸಿಕೊಳ್ಳುತ್ತಾರೆ. ಅವರ ಬದುಕಿನೊಳಗ ಮುಂದೆ ಬಹಳ ಉತ್ತಮವಾಗಿರುವ ಪ್ರಸಂಗಗಳು ಬರ್ತಾವೆ. ಅದರೊಟ್ಟಿಗೆ ಉದ್ದಾನ ಶಿವಯೋಗಿಗಳು ಲಿಂಗೈಕ್ಯರಾಗುವಂತಹ ಸಂದರ್ಭವೂ ಕೂಡ ಬಂದು ಮುಂದೆ ಪರಿಪೂರ್ಣವಾಗಿರುವಂತಹ ಜವಾಬ್ದಾರಿ ಬಂದ ಮೇಲೆ ಸಿದ್ಧಗಂಗಾ ಸುಕ್ಷೇತ್ರವನ್ನ ಮಹಾಕ್ಷೇತ್ರವನ್ನಾಗಿ ಮಾಡುವಂತಹ ಪರಂಪರೆಗೆ ಶಿವಕುಮಾರ ಸ್ವಾಮಿಗಳವರು ಬಹಳ ದೊಡ್ಡ ಬೆಳಕನ್ನು ಚೆಲ್ತಾರೆ. ಆ ಬೆಳಕಿನ ಲೀಲೆಗಳನ್ನ ಉಳಿದ 5-6 ದಿನಗಳ ಕಾಲ ನಾವೆಲ್ಲ ಕೇಳ್ತಾ ಹೋಗೋಣ ಅನ್ನುವಂಥ ಮಾತುಗಳನ್ನು ಹೇಳಿ ಇಲ್ಲಿವರೆಗೆ ಶಾಂತವಾಗಿ ಕೂತ್ಕೊಂಡು ಈ ಪ್ರವಚನವನ್ನ ಆಲಿಸಿರುವಂತ ತಮ್ಮೆಲ್ಲರಿಗೂ ಕೂಡ ಆ ಪರಮಶಿವ ಯೋಗಿಗಳು ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಹೃದಯ ತುಂಬಿ ಹಾರೈಸಿ, ಈ ಕಾರ್ಯಕ್ರಮದ ಜೊತೆಗೇನೆ ಇವತ್ತು ಕನ್ನಡ ರಾಜ್ಯೋತ್ಸವದ ವಿಶೇಷವಾಗಿರುವಂತ ಪ್ರಸಂಗ ಇರುವುದರಿಂದ ನಮ್ಮ ಕರ್ಚಿಗನೂರಿನ ಪುಟಾಣಿಗಳು ಈಗಾಗಲೇ ಅವು ಡ್ರೆಸ್ ಮಾಡಿಕೊಂಡು ಒಳಗೆ ರೆಡಿಯಾಗಿ
ಎಷ್ಟು ಮರಿಗ್ಯಾವೋ ಎಷ್ಟು ಎದ್ದಾವೋ ನನಗಂತೂ ಗೊತ್ತಿಲ್ಲ, ಇಂಥದ ಪಾಪ 6 ಗಂಟೆಗಿನ ಅವೆಲ್ಲ ರೆಡಿಯಾಗಿ ಬಂದಾವ. ನಾನು ನಮ್ಮ ಹಿರಿಯರಿಗೆ ಹೇಳಿದೆ, ಮೊದಲ ಅವ್ರಿಗೆ ಕೊಟ್ಟು ಬಿಡೋಣ ಅಂತೇಳಿ. ಇಲ್ರಿ ಬುದ್ಧಿ ಹಂಗೆ ಬೇಡ, ನಿಮ್ಮ ಪ್ರವಚನ ಮುಗಿದ ಮೇಲೇನೆ ಕೊಡೋಣ ಅಂತ ತಿಳ್ಕೊಂಡು ಹಿರಿಯರು ಹೇಳಿದ್ರು. ಮತ್ತೆ 8:30ಗೂ ನಾ ಬಿಡ್ತೀನಿ ಅಂತೆ. ಬ್ಯಾಡ್ರಿ ಬುದ್ಧಿ, ನಿನ್ನೂ 8:30 ಆಗ್ಯದ, 9 ತನಕ ಹೇಳಬೇಕಂದ್ರು. ಹಾಗಾಗಿ ನಮ್ಮ ಸೇವೆ ನಾವು ಪೂರ್ಣಗೊಳಿಸೀವಿ. ಮುಂದೆ ಆ ಮಕ್ಕಳು ಒಂದು 3-4 ಗೀತೆಗಳಿಗೆ ನೃತ್ಯ ಮಾಡ್ತಾರೆ, ಕುಣಿತಾರ, ಹಾಡ್ತಾರೆ, ಕನ್ನಡವನ್ನು ಕೊಂಡಾಡ್ತಾರೆ. ಅದನ್ನೆಲ್ಲ ನೋಡುವ ಸಂದರ್ಭ ಇದೆ. ಅದನ್ನೆಲ್ಲ ನೀವು ನೋಡಬೇಕು ಅನ್ನುವುದನ್ನ ನಿಮಗೆ ಹೇಳ್ತಾ ಯಾರು ಎದ್ದು ಹೋಗಬಾರ್ದು. ನಾವು ಇದನ್ನೆಲ್ಲ ಪೂರ್ಣಗೊಳಿಸಿ ಕೆಳಗಿಳಿದು ಬಿಡ್ತೀವಿ. ನಂತರದಲ್ಲಿ ಆ ಮಕ್ಕಳ ಕಾರ್ಯಕ್ರಮ ಈ ವೇದಿಕೆ ಮೇಲೆ ನಡೀತದೆ. ಮತ್ತು ಮಕ್ಕಳ ನಿಂತ ಮೇಲೆ ನೀವ್ಯಾಂಗೆ ಹೋಗ್ತೀರಿ? ಮಕ್ಕಳ ಪೈಕಿನ ನೀವೆಲ್ಲ ಕೂತೀರಿ ಅಂದ್ಮೇಲೆ ಹೋಗೋರೆ ಮನೆಗೆ ಹೋಗಂಗಿಲ್ಲ. ನೀನು ಬಯಲಾಟ ನೋಡಿರಿಲ್ಲ ಬಯಲಾಟ? ಏನ್ ಹೆಸರದು? ಸುಂದ ಉಪ ಸುಂದ, ಬಹಳ ದೊಡ್ಡದು ಪಸಂದ. ಅವರಿಬ್ರು ಅಣ್ಣತಮ್ಮರಿ, ಬಹಳ ಮಜಾ ಅದ. ಅದನ್ನು ಒಂದಿನ ಹೇಳ್ತೇನೆ ಕತಿ, ಸುಂದ ಉಪ ಸುಂದನ್ ಬಯಲಾಟ ನೋಡಿರಿ. ಇವತ್ತು ಅಪರೂಪದ ನೃತ್ಯಗಳನ್ನ ನೋಡುವಂತ ಯೋಗ ನಿಮಗೆ ಸಿಗ್ತದೆ ಅನ್ನುವಂತ ಮಾತನ್ನು ಹೇಳಿ, ನಾಳೆ ವಿಶೇಷವಾಗಿರುವಂತ ಕಾರ್ಯಕ್ರಮ ಸಿದ್ಧಗಂಗಾ ಮಠದ ಹಿರಿಯ ಪೂಜ್ಯರಾಗಿರುವಂತ ಮಣಿಪುರ ಶಿವಸಿದ್ದೇಶ್ವರ ಸ್ವಾಮಿಗಳವರು ನಾಳೆ ಸಾಯಂಕಾಲ 5:30 ಗಂಟೆಗೆ ಸರಿಯಾಗಿ ಖರ್ಚಿಗನೂರಿಗೆ ದಯಮಾಡಿಸ್ತಾರೆ. ಹಾಗಾಗಿ ಸಮಿತಿಯ ಬಳಗದವರು ಅವರನ್ನ ಸ್ವಾಗತ ಕೋರುವ ಸಲುವಾಗಿ ಎಲ್ಲ ತಾಯಂದಿರು ಕಳಸವನ್ನು ತರಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರೊಟ್ಟಿಗೆ ಶರಣರು ಭಜನೆ ಮತ್ತು ನಂದಿಕೋಲು ಈ ಅಪರೂಪವಾಗಿರುವಂಥ ವಾದ್ಯಗಳ ಮೂಲಕ ಅವರನ್ನು ಸ್ವಾಗತ ಮಾಡುವಂಥ ಸಂದರ್ಭ ಇರುವುದರಿಂದ ತಾವು ಸರಿಯಾಗಿ 5 ಗಂಟೆಗೆ ಎಲ್ಲ ತಾಯಂದಿರು ಕಳಸಗಳನ್ನು ತೆಗೆದುಕೊಂಡು ಶ್ರೀಮಠದಲ್ಲಿ ತಾವು ತಯಾರಿಯಲ್ಲಿರಬೇಕು. ಭಜನಾ ತಂಡದವರು, ನಂದಿಕೋಲು, ಉಳಿದೆಲ್ಲ ಕಲಾ ತಂಡದವರು ಕೂಡ ಸರಿಯಾದ ಸಮಯಕ್ಕೆ ಶ್ರೀಮಠದೊಳಗೆ ಹಾಜರಿರಬೇಕು ಅನ್ನುವಂಥ ಸೂಚನೆಯನ್ನ ನಿಮಗೆ ಕೊಟ್ಟು, ಪೂಜ್ಯರನ್ನ ಸ್ವಾಗತ ಮಾಡಿಕೊಂಡು ಬಂದ ಮೇಲೆ ಪೂಜ್ಯರು ಶ್ರೀಮಠದೊಳಗ ಸ್ವಲ್ಪ ವಿಶ್ರಾಮವನ್ನು ಪಡೆದ ಮೇಲೆ ಯಥಾರೀತಿಯೊಳಗ ನಾಳೆಯ ದಿನದ ಪುರಾಣ ಪ್ರವಚನ ಸರಿಯಾದ ಸಮಯಕ್ಕೆ ಆರಂಭ ಆಗ್ತದೆ. ಅವರ ಅಪರೂಪದ ಆಶೀರ್ವಚನವೂ ಕೂಡ ಇಲ್ಲಿ ಇರೋಣದ್ರಿಂದ ನಾಳೆ ತಾವೆಲ್ಲ ವಿಶೇಷ ರೀತಿಯೊಳಗೆ ಪಾಲ್ಗೊಳ್ಬೇಕು ಅನ್ನುವಂಥ ಮಾತನ್ನು ಹೇಳಿ, ನಾಳೆ ಹೆಚ್ಚಿನ ಸಂಖ್ಯೆಯೊಳಗ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಭಕ್ತಾದಿಗಳು ಬರುವಾಗ ನೀವು ಯಾರ್ಯಾರು ಆತ್ಮೀಯರು, ಸಂಬಂಧಿಗಳು, ಬಂಧುಗಳು ಇದ್ದೀರಿ ಅವರಿಗೆಲ್ಲ ಮೆಸೇಜ್ ಕಳಿಸ್ರಿ, ಸುದ್ದಿ ಮಾಡ್ರಿ, ಬೆಳಗ್ಗೆ ಮಾತಾಡ್ರಿ. ನಾಳೆ ದಿನ ಹೆಚ್ಚೆಚ್ಚು ಸಂಖ್ಯೆಯೊಳಗ ಅವರೆಲ್ಲ ಬರುವಂತೆ ಆಗಲಿ ಅನ್ನುವಂಥ ಸೂಚನೆಯನ್ನ ನಿಮಗೆ ಕೊಟ್ಟು ಮುಂದಿನ ಕಾರ್ಯಕ್ರಮವನ್ನು ನಿರೂಪಕರು ನಡೆಸಿಕೊಡ್ತಾರೆ. ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಭಿನ್ನದ ಸೇವೆಯ